ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪುಡಮುಡುತ್ತ ವರ್ಣಿಪಿನಿ ಕಥಾಮೃತವ ಇರುವಂತಹ ಸ್ಥಳ ಚಂಪಕಾವತಿಗೆ ಯಾರು ಅಂತ ಕೇಳಿ ಬಂದಿರಿ? ಹಂಸಧ್ವಜನೆಂದು ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಹೊರಟವನ್ನ ಕಾರ್ಯ ಅನೇಕವಿದೆ. ಶ್ರೀಕೃಷ್ಣ ಪರಮಾತ್ಮ ನೀನೇ ರಕ್ಷಣೆ ಮಾಡು. ಶ್ರೀಹರಿಯ ಧ್ಯಾನವೊಂದೇ ನಮ್ಮ ಜೀವನದ ಪರಮಾತ್ಮ ಸ್ಥಿತಿ. ಅದೊಂದು ಬಿಟ್ಟರೆ ನಮಗೆ ಮನದಲ್ಲಿ ಬೇರೆ ಯಾವುದೇ ಆಶೆ ಇಲ್ಲ. ಚಂಪಕಾವತಿಯ ಓಲಗವನ್ನು ಸೇರಿ ಓಲಗದಲ್ಲಿ ಮಂಡಿಸಿದಂತಹ ರಾಜಾದಿರಾಜರುಗಳಿಗೂ ಮಾಂಡಲೀಕರಿಗೂ ಶಿರವನ್ನು ಭಾಗಿಸಿ ಗುರು ಹಿರಿಯರಿಗೆ ವಂದಿಸಿ ಪುರೋಹಿತರನ್ನು ಅರ್ಪಿಸಿ ಓಲಗವನ್ನು ಸೇರಿದ್ದೇನೆ. ಹೊಗಳು ಭಟರು ಹೊಗಳುವಂತಹ ನುಡಿಗಳನ್ನು ಕೇಳಿದಾಗ ಮನಸ್ಸಿಗೆ ನೆಮ್ಮದಿ ಸಂತೋಷ. ಭುಜಬಲತ್ರಾಣನಾದಂತಹ ಹಂಸಧ್ವಜ ಭೂಪತಿಗೆ ಜಯವಾಗಲಿ, ಉಗೆ ಉಗೆ ಅನ್ನುವಂತಹ ವದಂತಿ ಕೇಳುತ್ತಾ ಇದೆ. ನಾವು ಜೀವನದಲ್ಲಿ ಏನನ್ನು ಸಾಧಿಸಬೇಕು? ಸಂತೋಷಂ ಜನಯತ್ ಪ್ರಾಜ್ಞ ಅದೇವ ಈಶ್ವರ ಪೂಜನಂ. 10 ಮಂದಿಗೆ ಉಪಕಾರವಾಗುವ ಹಾಗೆ 10 ಮಂದಿಯ ಪ್ರೀತ್ಯರ್ಥವಾಗಿ ಯಾವುದೇ ಒಂದು ಕಾರ್ಯವನ್ನು ನಾವು ಮಾಡ್ತೇವಂತ ಇದ್ರೆ ಅದು ದೇವರ ಪ್ರೀತ್ಯರ್ಥವಾದಂತಹ ಪೂಜೆಗೆ ಸಮಾನ ಅನ್ನೋದನ್ನೇ ನನ್ನ ಜೀವನದಲ್ಲಿ ಲಕ್ಷ್ಯವಾಗಿರಿಸಿಕೊಂಡು ಯಾರಿಗೂ ಕಷ್ಟಗೋಟಳೆಗಳು ಬಾರದ ರೀತಿಯಲ್ಲಿ ಸಾಕಿಕೊಂಡು ಸಲಹಿಕೊಂಡು ಬಂದೆ. ನಾಡಿನಲ್ಲಿ ನಾಡು ಸುಭಿಕ್ಷವಾಗಿದೆ. ಕೃಷಿ ವಾಣಿಜ್ಯ ಸುಸಾಂಗವಾಗಿ ನೆರವೇರ್ತಾ ಇದೆ. ಸಕಲರೂ ನೆಮ್ಮದಿಯಲ್ಲಿದ್ದಾರೆ. ಆದ್ದರಿಂದ ಜೀವನದಲ್ಲಿ ನಾನೂ ನೆಮ್ಮದಿಯನ್ನು ಕಾಣುತ್ತಾ ಇದ್ದೇನೆ. ಇದಕ್ಕಿಂತ ಬೇರೆ ಸ್ವರ್ಗ ನಮಗೆ ಬೇರೇನಿದೆ ಹೇಳಿ? ಬೇರೇನು ಬೇಕು? ರಾಜಕೀಯ ವಿಚಾರವಾಗಿ ಹಾಗಾದ್ರೆ ಇನ್ನು ಸಾಂಸಾರಿಕ ವಿಷಯವಾಗಿ ನಾನು ಯೋಚಿಸಿದ್ರೆ ಧರ್ಮಿಣಿಯರಲ್ಲಿ 5 ಗಂಡು ಮಕ್ಕಳನ್ನು ಪಡೆದಿದ್ದೇನೆ. ಸುಧನ್ವ ಸುರತರ ಮೊದಲಾದಂತಹ 5 ಮಂದಿ ಗಂಡು ಮಕ್ಕಳು ನನಗೆ.
ದೇಹದಾಢ್ಯತೆಯನ್ನು ಹೊಂದಿದಂತಹ ಪುರುಷ ಸಿಂಹಗಳಂತಹ ಮಕ್ಕಳನ್ನು ಪಡೆದ ನಾನೇ ಧನ್ಯ. ಆದರೆ ಜೀವನದಲ್ಲಿ ಎಲ್ಲವನ್ನೂ ನಾನು ಸಿದ್ಧಿಸಿಕೊಂಡೆ ಎಂಬಲ್ಲಿಗೆ ಪೂರ್ಣ ತೃಪ್ತನು ನಾನಲ್ಲ. ಮನದ ಮೂಲೆಯಲ್ಲಿ ಬೇರೊಂದು ಆಶೆ ನನ್ನಲ್ಲಿ ಅಳವಡಿಸಿಕೊಂಡಿದೆ. ಆ ಆಸೆ ಈಡೇರುವಲ್ಲಿವರೆಗೆ ನಾನು ಪರಿಪೂರ್ಣನಾಗುವುದಿಲ್ಲ ಅನ್ನುವ ಹಾಗೆ ನಾನು ಭಾವಿಸಿಕೊಂಡಿದ್ದೇನೆ. ಹಾಗೆಂದು ಓಲಗವನ್ನು ಸೇರಿದಾಗ ಚರರು ಬಂದು ಹೇಳಿದ್ದೇನೆ, ಚರರ ನುಡಿಯನ್ನು ಕೇಳುತ್ತಲೇ ಭೂವರನು ನಸು ನಗುತ್ತ ಅಭಯಯುತ ಹರಿಯದರು ಜನತನಗಿ ಹರಿಯದರು ಜನತನಗಿ ಇದರಿಯು ದೊರಕಿದೆಂದಿನುತ ಅರಿತು ಮನದಲ್ಲಿ ಆ ಕ್ಷಣವೇ ಮಖತುರಗವನು ಹಿಡಿತರಿಸಿ ಹಣೆಯೊಳಗಿರುವ ಲೇಖನ ಸಚಿವರಿಂದೋದಿಸುತ್ತ ಲಾಲಿಸಿದ ಚರರ ನುಡಿಯನು ಕೇಳುತ್ತಲೇ ಹೂವರನು ನಸು ನಗುತ್ತ ಬಂದಾಡಿದಂತಹ ಮಾತುಗಳನ್ನು ಕೇಳಿದಾಗ ಒಡಲಾಲದಲ್ಲಿ ಹುದುಗಿಕೊಂಡಂತಹ ಆಶೆಯ ಚಿಗುರೊಂದು ಮೇಲೊಡೆದು ಬಂದು ಬಾಯಲ್ಲಿ ನನಗೆ ಸಂತೋಷದ ಕಳೆಯನ್ನು ಸೂಚಿಸಿತು. ಆದ್ದರಿಂದ ನಸು ನಕ್ಕದ್ದು ನಾನು. ತುರಗ ಒಂದು ಬಂದಿದೆ ನಮ್ಮಲ್ಲಿಗೆ. ಹಸ್ತಿನಾಪುರದ ದೊರೆಯಾದಂತಹ ಧರ್ಮನಂದನ ಮಾಡುವಂತಹ ಯಾಗದ ತುರಗವಿದು. ಅಖಿಲ ಲೋಕಗಳನ್ನು ಸಂಚರಿಸಿ ಅಲ್ಲಿರುವ ರಾಯರುಗಳನ್ನು ಗೆಲಿದು ಆ ಮೂಲಕವಾಗಿ ಗಪ್ಪ ಸಂಗ್ರಹ ಮಾಡುತ್ತಾ ಮಾಡುತ್ತಾ ನಮ್ಮದಾದಂತಹ ಚಂಪಕಾವತಿಗೆ ಅವರು ಬಂದಿದ್ದಾರೆ ಅನ್ನುವ ಹಾಗೆ ಜನರು ಬಂದು ಹೇಳಿದ್ರು. ಆದ್ದರಿಂದಲೇ ಅವರನ್ನು ಕಳುಹಿಸಿ ಕುದುರೆಯನ್ನು ಬಿಗಿದು ಲಾಯದಲ್ಲಿ ಕಟ್ಟುವುದಕ್ಕೆ ಹೇಳಿದ್ದೇನೆ. ಹಾಗೆಂದು ಅದರಲ್ಲಿರುವಂತಹ ಓಲೆಯನ್ನು ಸವಿಸ್ತಾರವಾಗಿ ವಾಚಿಸಿದೆ. ದೋಷ ನಿವಾರಣಾರ್ಥವಾಗಿ ನಡೆಯುವಂತಹ ಯಾಗ. ಆದ್ದರಿಂದಲೇ ಇದನ್ನು ಬಲ್ಕೊಳ್ಳ ಭಟರು ಗಟ್ಟಿಗಾದುವುದು. ಬಲು ಇಲ್ಲ ಅಂತ ಆದ್ರೆ ಕಪ್ಪವನ್ನು ಒಪ್ಪಿಸಬೇಕು. ಅಶ್ವಮೇಧದ ಕ್ರಮವೇ ಹಾಗೆ. ಯಾರಿಗೆ ಬಲುಗುಂಟ ಅವರು ಕಟ್ಟಬಹುದು, ಬಲು ಇಲ್ವ ಶರಣಾಗಬಹುದು. ನಮಗೆ ಬಲುಗುವುದೇ, ಶರಣಾಗುವ ಮನೋಧ್ಯೇಯವೂ ಇದೆ. ಯಾಕೆ ಗೊತ್ತೇ? ಹರಿಯ ದರ್ಶನ ನಮಗಾಗ್ತದೆ. ಜೀವನದಲ್ಲಿ ಇದುವರೆಗೆ ನನ್ನ ಒಡಲಾಳದಲ್ಲಿ ನಾನು ತುಂಬಿಕೊಂಡಂತಹ ಆಶೆ ಏನು? ಸಾಯುವುದಕ್ಕೆ ಮುಂಚೆ ಒಮ್ಮೆ ಶ್ರೀಕೃಷ್ಣನ ದರ್ಶನ ನನಗಾಗಬೇಕು. ಆದ್ದರಿಂದಲೇ ಆ ಬಯಕೆಯನ್ನು ಹೊತ್ತುಕೊಂಡು ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ಆದ್ದರಿಂದ ಓಲೆಯಲ್ಲಿರುವ ವಿಚಾರ ಇಷ್ಟು. ಆದ್ದರಿಂದ ಸಮಸ್ತರಿಗೂ ತಿಳಿಯುವ ಹಾಗೆ ಕೇಳಿರಿ. ಮಂತ್ರಿಗಳಿರ ಕೇಳಿರಿ. ಮಂತ್ರಿಗಳಿರ ಕೇಳಿರೀಗ ಶ್ರೀಕಾಂತನ ಕಾಣುವ ಯೋಗ. ಶ್ರೀಕಾಂತನ ಕಾಣುವ ಯೋಗ ಬಂತು ಮತ್ಪುಣ್ಯವ ಏನಿಂಬಿವ ಕೀಲದಿ. ಮತ್ಪುಣ್ಯವ ಏನಿಂಬಿವಗಿಲ್ಲದಿ ಕುಂತಿಸುದನ ತ್ವರದ ಗಯ ತನ್ನಂದಿದಾನೆ ಬಂದು ದಿಲ್ಲಿಗೆ.
ಮಂತ್ರಿಗಳಿರ ಕೇಳಿರೀಗ ಶ್ರೀಕಾಂತನ ಕಾಣುವ ಯೋಗ ಕೇಳಿರೀಗ ಆಸ್ಥಾನದಲ್ಲಿ ಬಂದು ಸೇರಿದಂತಹ ಮಹಾರಾಜರುಗಳು ಆದಿಯಾಗಿ ನಮ್ಮವರಾದಂತಹ ಮಾಂಡಲಿಕರು ಸಹಿತವಾಗಿ ಪ್ರಜಾಕೋಟಿಗಳನ್ನು ಉದ್ಧರಿಸುತ್ತಾ ಅವರಿಗಾಗಿ ಉಚ್ಚರಿಸುತ್ತಾ ಇದ್ದೇನೆ. ಮಂತ್ರಿಗಳಿರ ಕೇಳಿರೀಗ ನನ್ನ ಬಹುದಿನದ ಆಶೆ ನೆರವೇರುವಂತಹ ಕಾಲ ಇನ್ನು ಕೈಗೂಡಿ ಬಂದಿದೆ. ಜೀವಿತಾವಧಿಯಲ್ಲಿ ಒಂದು ದಿನವಾದರೂ ಶ್ರೀಕೃಷ್ಣ ದರ್ಶನ ನನಗಾಗಬೇಕು. ಆ ಮೂಲಕವಾಗಿ ಜನ್ಮ ಸಾರ್ಥಕಪಡಿಸಿಕೊಳ್ಳಬೇಕು. ಹೀಗೆ ನಾನು ನಿರತವು ಭಜಿಸುವ ಕಾರಣವೇ ಇಂದು ಆ ಯೋಗ ಕೂಡಿ ಬಂತು. ಯಾಕಂದ್ರೆ ಬೆಂಗಾವಲಿಗೆ ಬರುವವ ಪಾರ್ಥ ಬರುವಾಗ ಖಂಡಿತವಾಗಿಯೂ ಶ್ರೀಕೃಷ್ಣನ ದರ್ಶನ ನನಗಾಗ್ತದೆ ಅನ್ನುವಂತಹ ಭರವಸೆಯನ್ನು ಹೊಂದಿದ ಕಾರಣವೇ ಆನಂದ ಪುಳಕಿತ ಗಾತ್ರನಾದೆ. ನಾವು ಜೀವನದಲ್ಲಿ ಇನ್ನೇನನ್ನು ನಾನು ಪಡೆಯದಿದ್ದರೂ ಚಿಂತಿಲ್ಲ. ಕೃಷ್ಣನನ್ನೊಮ್ಮೆ ಕಣತುಂಬಾ ಕಂಡು ಆಮೇಲೆ ಇಹಲೋಕ ಯಾತ್ರೆಯನ್ನು ನಾನು ಮುಗಿಸಿದೆ ಅಂತಾದ್ರೂ ಜೀವನದಲ್ಲಿ ತುಂಬಾ ನೆಮ್ಮದಿ ಸಂತೋಷ. ಆದ್ದರಿಂದ ಅದನ್ನು ಕಾಣಬೇಕಿದ್ರೆ ನಾವೇನು ಮಾಡಬೇಕು? ಕೇವಲ ಕೃಷ್ಣ ಬರ್ತಾನೆ, ಅವರನ್ನು ನಾನು ಕಾಣ್ತೇನೆ. ಒಂದೇ ಉದ್ದೇಶದಿಂದ ಕುದುರೆಯನ್ನು ಕಟ್ಟಿ ಸುಮ್ಮನಿದ್ರೆ ಆಗ್ತದ? ಬಂಧಿಸಿದ ತುರಗವನ್ನು ಬಿಡಿಸುವುದಕ್ಕಾಗಿ ಬಂದಂತಹ ಪಾರ್ಥಮಹಾಶಯನೊಂದಿಗೆ ಕಾಡಾಕಾಡಿಯಾಗಿ ಬವರವನ್ನು ಕೊಡಬೇಕು. ಅದಕ್ಕಾಗಿ ಎಲ್ಲರಿಗೂ ಅಪ್ಪಣೆಯನ್ನ ಮಾಡ್ತಾ ಇದ್ದೇನೆ. ಹರಿದರು ಕೊನೆಗನು ತಮ್ಮನ್ನು ನಿರ್ಧರಿಸಿದ ಹರದರ್ಶನವಾದನೆಯನ್ನು ಹಾಗೆ ಮನೆಯ ಮೂಲೆಯಲ್ಲಿ ಕುಳಿತು ಭಜನೆ ಮಾಡುತ್ತಾ ಇದ್ರೆ ಹರದರ್ಶನದ ಆಕಾಂಕ್ಷೆ ನಮ್ಮದು ನೆರವೇರುವುದಿಲ್ಲ. ಹಾಗಿದ್ರೆ ಏನು ಮಾಡಬೇಕು? ಮೂಗನ್ನು ಹಿಡಿದೆಳೆದಾಗ ಶರೀರವೇ ಬರುವ ಹಾಗೆ ನಾವು ಭರಿಸುವಂತಹ ಯತ್ನವನ್ನು ಮಾಡಬೇಕಾಗ್ತದೆ. ಅರ್ಜುನನ ಸೇನೆಯೊಂದಿಗೆ ಕಾಡಾಕಾಡಿಯಾಗಿ ಭವನವನ್ನು ಹೂಡಿ ಆ ಮೂಲಕವಾಗಿ ಅವರನ್ನು ಹಿಮ್ಮೆಟ್ಟಿಸಿ ಹರಿಯ ದರ್ಶನವನ್ನು ಮಾಡುವ ಹಾಗೆ ನಾವು ಮಾಡಬೇಕು. ಅದಕ್ಕಾಗಿ ಸಕಲರೂ ಸನ್ನದ್ಧರಾಗಿರಬೇಕು, ಯುದ್ಧದ ಆಕಾಂಕ್ಷಿಗಳಾಗಿರಬೇಕು. ನಮ್ಮಲ್ಲಿ ಯುದ್ಧ ಅಂತ ಹೇಳಿದ್ರೆ ನಾ ಮುಂದೆ ತಾ ಮುಂದೆ ಅನ್ನೋ ಹಾಗೆ ಹೋಗುವವರು. ಹಾಗೆಂದು ರಣದ ಉತ್ಸಾಹ ಎಲ್ಲರಿಗೂ ಇದ್ದರೂ ಕೂಡ ಎಲ್ಲರೂ ಭಾಗವಹಿಸಬೇಕು ಅಂತ ಇಲ್ಲ. ಮಕ್ಕಳಿದ್ರಲ್ಲಿ ಭಾಗವಹಿಸಬಾರದು, ಬಾಲರು ಬೇಡ, ವಯೋವೃದ್ಧರು ಬೇಡ, ಏನಾದರೂ ಅನಾರೋಗ್ಯದಲ್ಲಿ ಅಸೌಖ್ಯದಲ್ಲಿದ್ದವರು ಬರುವುದು ಬೇಡ. ಹಂತಕಾರಿಗಳು, ಯುದ್ಧದ ಬಗೆಯನ್ನು ಬಲ್ಲವರು ಎಲ್ಲರೂ ಸನ್ನದ್ಧರಾಗಿ ಬರಬೇಕು ನಾಳಿನ ದಿನ. ಹಾಗೆಂದು ಎಲ್ಲಾದರೂ ಅವರ ವಿಚಾರವನ್ನು ತಿಳಿದು ಭಯಗ್ರಸ್ತರಾಗಿ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಯಾರಾದರೂ ಹೊರಗಿದ್ರೆ ಅಂತವರಿಗೇನು ಶಿಕ್ಷೆ ಗೊತ್ತೇ? ಕುದಿಯುವಂತಹ ತೈಲದಲ್ಲವರನ್ನು ಹಾಕಲಾಗುವುದು. ಇಂತಹ ಡಂಗುರವನ್ನು ಸಕಲರಿಗೂ ಸಾರಿಸಿ ಡಂಗುರ ಸಾರಿರಿ, ಡಂಗುರ ಸಾರಿರಿ. ಆಗಸುದನ್ವನು ಬೇಗದಿರಣಕನು ವಾಗುತ ಮದದಿಂದ ಭಗುತ ಜನನಿಗೊಂದಿಸುತ್ತಲೇ ವಿಲಮಿತನಾಗುತ್ತ ನಿಂತಿರುವುದ.
ಚಂಪಕಾವತಿಯ ಪುಣ್ಯೋದಯದ ಕಾಲ ವಿಷ್ಣು ದರ್ಶನವಾಗುತ್ತದೆ ಶ್ರೀಕೃಷ್ಣ ರೂಪದಿಂದ ಎಂಬ ಅಚಲ ನಂಬಿಕೆಯಿಂದ ಅಪ್ಪಯ್ಯ ಹಂಸಧ್ವಜ ಭೂಪತಿಗಳು ಅಶ್ವಬಂಧನ ಮಾಡಿದ ತರುವಾಯ ಆ ಕ್ಷಣದಲ್ಲೇ ಸುಧನ್ವ ಬರಲಿ ಅಂತ ಏನಪ್ಪ ಅಂತ ಹೋಗಿ ನಾನು ಕೇಳಿದ್ರೆ, ಮಗನೇ ಕೃಷ್ಣ ದರ್ಶನಾಕಾಂಕ್ಷೆಯಿಂದ ಚಂಪಕಾವತಿಯ ಪುರವರದಲ್ಲಿದ್ದ ವೈಷ್ಣವರೆಲ್ಲ ಒಗ್ಗೂಡಿ ಸೇನಾನಿವಹವಾಗಿ ಯುದ್ಧಕ್ಕೆ ಮುನ್ನಡೆಸುವ ಹೊಣೆ ನಿನಗೆ ಕೇಳಿದ ಕ್ಷಣದಲ್ಲೇ ಪುಳಕಿತಾನಂದ ಗಾತ್ರನಾದೆ. ವೈಷ್ಣವ ದೀಕ್ಷೆಯನ್ನು ಬಾಲಾದಾರಭ್ಯ ಕೊಟ್ಟವರು ನಮ್ಮ ಅಯ್ಯ. ವಿಷ್ಣು ದರ್ಶನ ಪರಮ ಪದ ದರ್ಶನ, ಅದೇ ಪರಮ ಲಕ್ಷ್ಯವಾಗಬೇಕು ಅಂತ ಸತತವಾಗಿ ಬೋಧಿಸ್ತಾ ಬಂದವರಿಗೆ ಕೃಷ್ಣ ದರ್ಶನ ಆಗುತ್ತದೆ ಎಂಬುದು ಈ ಕಡು ವೃದ್ಧಾಪ್ಯದಲ್ಲೂ ರೋಮಾಂಚನವನ್ನುಂಟು ಮಾಡ್ತದೆ ಅಂದರೆ ಯುವಕರೆನಿಸಿದಂತಹ ನಮಗೆಷ್ಟಾಗಬೇಡ. ಆದರೆ ಹೊಣೆ ದೊಡ್ಡದು ಎಂಬುದನ್ನು ಅರಿತು ಒಂದು ನಾಡಿನ ನಿರೀಕ್ಷೆ ಪ್ರತೀಕ್ಷೆಗಳನ್ನು ಸಾಕಾರಗೊಳಿಸುವಂತಹ ಹೊಣೆ ನನ್ನ ಕರ್ತವ್ಯಚ್ಯುತಿಯಿಂದಲೋ ದೈವ ಪ್ರಕೋಪದಿಂದಲೋ ಕುಂದುಂಟಾಗಕೂಡದು, ತಪ್ಪಿ ಹೋಗಕೂಡದು ಎಂಬ ಸದಾಶಯದಿಂದ ಸಮರ್ಥತೆ ಎಷ್ಟುಂಟು ಆತ್ಮವಿಶ್ವಾಸ ಇದ್ದರೂ ಗುರು ಹಿರಿಯರ ಅನುಗ್ರಹ ಬೇಕು ಎಂಬುದರಿಂದ ಅಪ್ಪನ ಚಲದ ಕಮಲಗಳಿಗೆ ಕೊಡಬಟ್ಟೆ. ನನ್ನ ದೀಕ್ಷೆಯನ್ನು ಯಶಸ್ವಿಯಾಗಿ ಮುನ್ನಡೆಸುವಂತಹ ಹೊಣೆ ನಿನಗೆ ಮಗನೆ ಅಂತ ಹರಸಿದರು. ಅಮ್ಮನಾದಂತಹ ಸುಗರ್ಭಾದೇವಿಯ ಪಾದಮೂಲಗಳಿಗೆ ಹೋಗಿ ಕೊಡಬಟ್ರೆ ಲೇಸು ಮಗನೆ ವಾಸುದೇವನ ಮೈಸಿರಿಯನ್ನು ಈಕ್ಷಿಸುವಂತಹ ಸದವಕಾಶ ಬರ್ತದೆ. ಅದಕ್ಕಾಗಿ ನಾನು ನನ್ನ ಒಡಲ ಬೇನೆಯನ್ನಾದರೂ ಮರೆಯುವುದಕ್ಕೆ ಸನ್ನದ್ಧ ಅಂತ ಆನಂದಾಶ್ರುಪೂರಿತನೇ ಹೇಳೋದು. ಮಂತ್ರಾಕ್ಷತೆ ಬೀಳದಿದ್ದರೇನು ಅವಳ ಕಣ್ಣ ಹನಿಗಳು ಅದು ಆನಂದಪೂರಿತವಾದದ್ರಿಂದ ಆನಂದಧಾಮನಾದ ಶ್ರೀಕೃಷ್ಣನ ದರ್ಶನ ಆಗಿಯೇ ಆಗುತ್ತದೆ ಎಂಬ ವಿಶ್ವಾಸದಿಂದ ಹೊರಬಂದ್ರೆ ಸೋದರಿ ಕುಮಲೆ ಬಂದು ಎದುರುಗೊಂಡ್ರು. ಶುಭಶೇಷೆ ನಿಖಿತ ಆಡಿದ್ದೊಂದೇ. ಹರಿದರ್ಶನಾಕಾಂಕ್ಷಿಯಾಗಿ ತೊಡಗಿದ ದೂರದಲ್ಲಿ ನೀವು ವಿಮುಖನಾಗಿ ಎಲ್ಲಾದರೂ ಕೈ ಸೋತು ಹಿಂದೆ ಬಂದರೆ ಹುಟ್ಟಿದ ಮನೆಯಲ್ಲಂತೂ ನನಗೆ ಹೀಯಾಳಿಕೆ, ಹೊಕ್ಕ ಮನೆ ನನ್ನ ಪತಿಗೃಹದಲ್ಲೂ ಕೂಡ ತೆಗಳಿಕೆ ಎಂದು ಕೇಳುವ ದುರ್ಯೋಗ ಬರ್ತದೆ. ಅದನ್ನು ತಾರದಿರೋ ಅಣ್ಣ ಅಂದು ನನಗೆ ಆಶ್ಚರ್ಯವಾದದ್ರು. ಹೆಣ್ಣಾದರೂ ಕೂಡ ವೈಷ್ಣವತ್ವವನ್ನು ವೀರಕ್ಷಾತ್ರವತ್ವವನ್ನು ಅವಳ ರಕ್ತ ಹೇಗೆ ಒಳಗೊಂಡಿದೆ ಅದರಿಂದಲೇ ಅವಳು ನನಗೆ ಅಗ್ರಜನಾದರೂ ಕೂಡ ಕೊಡುವ ಸೂಚನೆ. ಅವರಿಗೆ ಅಷ್ಟೆಲ್ಲ ಅಪೇಕ್ಷೆ ಇರುವಾಗ ಅವರೆಲ್ಲ ಕಾತರತೆ ನಿಷ್ಫಲವಾಗುವುದಕ್ಕೆ ಸಾಧ್ಯ ಉಂಟೆ? ಸಫಲ ಆಗೇ ಆಗುತ್ತದೆ, ಮಾಡ್ತೇನೆ ಅಂತ ದೃಢವಾದ ಭರವಸೆಯನ್ನು ಕೊಟ್ಟು ಹೊರಬಂದ ಕಾಲದಲ್ಲಿ ಹೊರಟದ್ದು ಧುರಕ್ಕೆ. ಸಮರಕಣ ಮರಣಕಣ ಅಂತಲೂ ಪ್ರಸಿದ್ಧ. ಹೊರಡುವ ಮೊದಲು ಬದುಕಿನಲ್ಲಿ ಕೃಷ್ಣ ದರ್ಶನದ ತನಕ ನಾನು ಮುನ್ನಡೆಯುವಲ್ಲಿ ಸಹಯೋಗವನ್ನು ಕೊಟ್ಟಂತಹ ಅತ್ಯಂತ ಪ್ರೀತಿ ಪಾತ್ರಳಾದ ಪ್ರಭಾವತಿ ನನ್ನ ಸತಿ. ಅವಳನ್ನು ಮರೆಯುವುದಕ್ಕಿಲ್ವಲ್ಲ? ಸ್ವಗೇಹಕ್ಕೆ ಹೋಗಿ ಅವಳಿಗೆ ವಿಚಾರವನ್ನು ಅರಿಹಿ ಮತ್ತೆ ಹೊರಡಬೇಕಾಗಿಯೇ ಸಾಗಿ ಹೋಗ್ತೇನೆ. ಮಿನುಗುವ ಸಂಪಿಗೆ ಪೂಗಳಿರಿಸಿಕೊಂಡು ಇನಿಯನಿಗೆದಿರಾಗುತ್ತ ಬಂದಳು ಕಾಮನ ಮದದ ನೀಯುಲು ಸತಿ ಶಿರೋಮಣಿ ಪ್ರಭಾವತಿ ಸೊಬಗಿನಲಿ ಪ್ರಭಾವತಿ ಸೊಬಗಿನಲಿ 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 ಪ್ರಭಾವತಿ ಸೊಬಗಿನಲಿ ರತಿಯ ಸೋಲಿಪ ರೂಪಿನದಿ ಸೊಬಗಿನ
ಸೊಬಗಿನಲ್ಲಿ ರತಿಯ ಸೋನೀಪ ರೂಪಿನತಿ ಸೊಬಗಿನಲ್ಲಿ ರತ್ನಾಭರಣಗಳ ದ್ಯುತಿ ಬೆಳಗುತ್ತೇನೆ ರತ್ನಾಭರಣಗಳ ದ್ಯುತಿ ಬೆಳಗುತ್ತೇನೆ ಬೆಳಗುತ್ತೇನೆ ಪ್ರತಿ ಮದ ಗಜದಂತೆ ಗತಿಗೆ ಇಡುತ್ತೇನೆ ಪ್ರತಿ ಮದ ಗಜದಂತೆ ಮದ ಗಜದಂತೆ ಪ್ರತಿ ಮದ ಗಜದಂತೆ ಗತಿಯ ಇಡುತ್ತೇನೆ ಸೊಬಗಿನರಿಯೇ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚೆಲುವಿನ ಅರ್ಥಚಂದ್ರಾಕೃತಿಯ ಫಣಿ ಚತುರತೆಯ ನಿರಿಯುಡುಗೆಗಳ ಚತುರತೆಯ ನಿರಿಯುಡುಗೆಗಳ ನಿರಿಯುಡುಗೆಗಳ ಶೋಭಿತದ ಚೆಲುವಿನ ಅರ್ಥಚಂದ್ರಾಕೃತಿಯ ಪಣಿ ಕಸ್ತೂರಿ ತಿಲಕ ಭ್ರೂಲತೆಯ ಮಾನಿನಿ ಕಸ್ತೂರಿ ತಿಲಕ ಭ್ರೂಲತೆಯ ಮಾನಿನಿ ಅತಿ ಗರುಡದಲ್ಲಿ ಪತಿಗೆ ಗಿಜಿರಾಗುತ್ತಲಿ ಬಂದಳು ಪ್ರಭಾವತಿ ಪತಿಗೆ ಇದಿರಾಗುತ್ತಲಿ ಬಂದಳು ಪ್ರಭಾವತಿ
ನೆನದಿ ಇದು ಬಹಳ ಪ್ರಯಾಸದ ಕೆಲಸ. ಯಾವುದು ಅಂತ ಕೇಳಿದ್ರ, ನನ್ನ ಓರಿಗೆಯವರೆಲ್ಲ ಆಡುವಂತಹ ಮಾತು ಅತ್ತೆಯ ಮನಸ್ಸನ್ನು ಸಂತೃಪ್ತಿಗೊಳಿಸುವುದು ಬಹಳ ಕಷ್ಟಕರವಂತೆ. ಆದ್ರೆ ನಾನು ಹೇಳುವುದೇನು ಬಲ್ಲಿರ, ಅದು ಬಹಳ ಸುಲಭ. ಒಂದೇ ಕೆಲಸ ಮಾಡಿದ್ರೆ ಆಯ್ತು. ಸೊಸೆಯಾದವಳು ಅತ್ತೆಯನ್ನು ತಾಯಿಯಂತೆ ಕಂಡರೆ, ಹಾಗೆ ಅತ್ತೆಯಾದವಳು ಸೊಸೆಯನ್ನು ಮಗಳಂತೆ ಕಂಡರೆ ಮನೆ ಎರಡಾಗುವುದಿಲ್ಲ, ಎಲ್ಲವೂ ಒಂದಾಗುತ್ತದೆ. ನನ್ನ ಅತ್ತೆ ಸುಗರ್ಭಾದೇವಿ ಅದನ್ನೇ ಮಾಡಿದ್ದು, ನಾನು ಅದನ್ನೇ ಪಾಲಿಸಿದ್ದು ಸ್ವಾಮಿ. ಮಾತ್ರವಲ್ಲ, ಒಂದು ಮಾತಿದೆಯಲ್ಲ, ಹೆಣ್ಣಾದವಳ ಮನಸ್ಸಿನಲ್ಲಿ ಒಂದು ಕನಸಿರ್ಬೇಕಂತೆ, ಕೈಯಲ್ಲಿ ಒಂದು ಕನ್ನಡಿ ಇರ್ಬೇಕಂತೆ. ಆಗ ಹೆಣ್ಣು ಏಕಾಂಗಿಯಾಗುವುದಿಲ್ಲ, ಒಬ್ಬಂಟಿತನ ಎನ್ನುವುದು ಬಾಧಿಸುವುದಿಲ್ಲ. ನಾನು ಹಾಗೆ ಸಾವಿರಾರು ಕನಸುಗಳನ್ನು ಹೊತ್ತು ಈ ಚಂಪಕಾವತಿಯ ಪ್ರವೇಶ ಮಾಡಿದೆ. ಮಾತ್ರವಲ್ಲ, ಈ ಚಂಪಕಾವತಿಯ ಸೊಸೆಯಾಗಿ ಈ ಮನೆಯನ್ನು ಬೆಳಗಬೇಕು ಎನ್ನುವ ಹಾಗೆ ಆಸೆಯನ್ನು ಹೊಂದಿದವಳು ನಾನು. ನನ್ನಪ್ಪ ಆಗಾಗ ಹೇಳುವಂತಹ ಮಾತು, ಮಾತಿನಲ್ಲಿ ಮಾಧುರ್ಯತೆ, ಭಾವನೆಯಲ್ಲಿ ಸಹನೆ, ನಡತೆಯಲ್ಲಿ ಲಜ್ಜೆ, ಇದನ್ನು ಮೈಗೂಡಿಸಿಕೊಂಡಾಗ ಹೆಣ್ಣಾದವಳ ಜೀವನ ಉಜ್ಜೀವನವಾಗುತ್ತದೆ. ಹೌದು ಸ್ವಾಮಿ, ನಾನು ಅದರಂತೆ ಪಾಲಿಸಿದವಳು. ಆದ್ರೆ ಒಂದು, ಹೆಣ್ಣಾದವಳನ್ನು ಉಭಯ ಕುಲ ದೀಪಗಳು ಎನ್ನುವ ಹಾಗೆ ಕೊಂಡಾಡಿದರು. ಹುಟ್ಟಿದ ಮನೆಯನ್ನು, ಮೆಟ್ಟಿದ ಮನೆಯನ್ನು ಬೆಳಗುವಂತಹ ಸಾಮರ್ಥ್ಯ ಇರುವುದು ಹೆಣ್ಣಿಗೆ ಮಾತ್ರ. ನಾನು ಆ ಬಗ್ಗೆ ಆಲೋಚನೆಯನ್ನು ಮಾಡುತ್ತಾ ಇರುವುದು. ಎಲ್ಲವರು ಹೇಳುತ್ತಾ ಇದ್ದಾರಲ್ಲ, ಸತಿಶಿರೋಮಣಿ ಪ್ರಭಾವತಿ ಎನ್ನುವ ಹಾಗೆ ಹೊಗಳಿಕೆಯ ಮಾತು. ಆ ಹೊಗಳಿಕೆಯ ಮಾತನ್ನು ಕೇಳಿದಾಕ್ಷಣ ಹಿಗ್ಗುವವಳು ನಾನಲ್ಲ. ಹಾಗಿದ್ರೆ ಏನು ಮಾಡಬೇಕು? ಅವರಾಡಿದಂತಹ ಮಾತನ್ನು ಪೂರೈಸುವಲ್ಲಿ ನಾನು ಹೇಗೆ ವ್ಯವಹರಿಸಬೇಕು? ಆ ಬಗ್ಗೆ ಆಲೋಚನೆಯನ್ನು ಮಾಡಬೇಕು. ಹೆಣ್ಣಾದವಳ ಜೀವನ ಸಾರ್ಥಕವಾಗುವುದು ಯಾವಾಗ ಹೇಳಿ? ಯೋಗ್ಯನಾದಂತಹ ಅವರನ್ನು ಕೈ ಹಿಡಿದಾಗಲ್ಲ, ಒಂದು ಮಗುವಿಗೆ ಜನ್ಮವನ್ನು ಕೊಟ್ಟಾಗ. ಸ್ವಾಮಿ, ನನ್ನ ಬಗ್ಗೆ ನಾನು ಆಲೋಚನೆಯನ್ನು ಮಾಡಿಕೊಳ್ಳುವುದು. ಒಂದು ಮರಕ್ಕೆ ಸಾವಿರಾರು ಹಣ್ಣುಗಳು, ಒಂದು ಬಳ್ಳಿಗೆ ಹಲವಾರು ಹೂಗಳು, ಹಾಗೆ ಒಂದು ಹಸುವಿಗೆ 10 ಆಕಳುಗಳು. ಇದನ್ನು ಅಯಾಚಿತವಾಗಿ ಕೊಡುವಂತಹ ಪರಮಾತ್ಮ ನನ್ನ ಪಾಲಿಗೆ ಯಾಕೆ ಮುನಿದ ಎನ್ನುವ ಹಾಗೆ ಭಾವಿಸಿಕೊಳ್ಳುವುದು. ಸುಧನ್ವ ಮಹಾಶಯರನ್ನು ಕೈ ಹಿಡಿದವಳು ನಾನು. ಮದುವೆಯಾಗದೆಷ್ಟೋ ಕಾಲಗಳೇ ಕಳೆದು ಹೋಯಿತು. ನಮ್ಮ ದಾಂಪತ್ಯದ ಪ್ರತೀಕವಾಗಿ ಒಂದು ಮಗುವನ್ನು ಕಂಡವಳಲ್ಲ ನಾನು. ಆದ್ರೆ ಪ್ರಭಾವತಿ ಯಾವ ಕಾಲಕ್ಕೂ ನಿರಾಶಾವಾದಿಯಲ್ಲ, ಆಶಾವಾದಿ. ಇಂದಲ್ಲ ನಾಳೆ ಪರಮಾತ್ಮ ಕರುಣಿಸಿಯಾನು ಎನ್ನುವಂತಹ ಆಸೆಯನ್ನು ಹೊತ್ತು ಬದುಕುತ್ತಾ ಇರುವಳು ನಾನು. ಅದಕ್ಕೆ ಈ ಕಾಲ ಎನ್ನುವುದು ಸರಿಯಾಗಿದೆ ಸ್ವಾಮಿ. ಯಾಕಂದ್ರೆ ಈ ಕಾಲಕ್ಕೆ ಋತುಸ್ನಾತಿಯಾದಂತಹ ನಾನು ಮಂಗಲ ಸ್ನಾನವನ್ನು ಪೂರೈಸಿ ಇದು ಸಿದ್ಧಳಾಗಿದ್ದೇನೆ. ಯಾಕೆ ಬೇಕಾಗಿ? ನನ್ನವರನ್ನು ಕೂಡುವುದಕ್ಕೆ ಬೇಕಾಗಿ. ಮಾತ್ರವಲ್ಲ, ಆ ಮುಖೇನವಾಗಿ ಸತ್ಸಂತಾನವನ್ನು ಪಡೆಯಬೇಕೆನ್ನುವ ಹಾಗೆ ಆಸೆಯನ್ನು ಹೊಂದಿದವಳು ನಾನು. ಅದಕ್ಕೆ ಬೇಕಾಗಿ ಹೊನ್ನಿನ ಹರಿವಾಣದಲ್ಲಿ ಚಂದನ, ಶ್ರೀಗಂಧ, ಕೆಂಡ ಸಂಪಿಗೆ ಇದನ್ನೆಲ್ಲ ಇರಿಸಿದ್ದೇನೆ. ಇದನ್ನು ಕಂಡಾಗಲೇ ನನ್ನವರು ಅರ್ಥೈಸಿಕೊಳ್ಳಬೇಕು ಪ್ರಭಾವತಿಯ ಮನದಿಂಗಿತ ಏನೆಂಬುದನ್ನು. ಓಹೋ, ಅದೇನು ಕೇಳಿಸ್ತಾ ಇರುವುದು? ಕುದುರೆಯ ಕುರಪಟದ ಸದ್ದು ತಾನೆ? ಹೌದು ಹೌದು, ನನ್ನವರು ಎದುರುಗೊಳ್ಳಬೇಕು. ಮುಂದೆ ಸಾಗುತ್ತೇನೆ. ಹೇಳು 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 ಹೇಳು. ಅಲ್ಲ, ವಂದಿಸಿಕೊಳ್ಳುವುದಕ್ಕೆ ನೀವು ಮಾಡಿದ ಸಿದ್ಧತೆ ಚಂದನ ಇಳಿದ ಮರುಕ್ಷಣದಲ್ಲೇ ವೇದ್ಯವಾಗಿ. ಅಯ್ಯೋ, ನಾನು ಇಲ್ಲೇ ನಿಂತು ಮಾತನಾಡಿಸ್ತಾ ಇದ್ದೆ. ಹೌದು, ಹೇಗೆ ದಯ ಮಾಡಿಸ್ಬೇಕು? ಬನ್ನಿ ಬನ್ನಿ. ಎಲ್ಲಿ ಹೋದಿ? ಇವು ನನ್ನನ್ನು ಬಂದು ಕುಳ್ಳಿರಿಸಿ ಇವನು ಒಳಗೋ. ಓ ಆರಸ
ಹೊಂದಿಸಿಕೊಂಡೆ ನಾನು. ಅಲ್ಲ, ಶ್ರೇಯಸ್ಸಾಗ್ಲಿ ಅಂತಲೇ ಹೇಳ್ಬೇಕು. ಆ, ಕೆಲವರು ಹೇಳೋದುಂಟು ಪತಿಯಾದವನು ಸತಿಗೆ ಆಶೀರ್ವದಿಸಿದ್ರೆ ತನಗೆ ತಾನೇ ಹರಸಿಕೊಂಡ ಹಾಗೆ ಅಂತ. ಯಾಕೆ ಅಂತಂದ್ರೆ ನಿನಗೆ ಏನು ಹೇಳಿದ್ರು ಅದರ ಫಲಾನುಭವಿ ನಾನು ಹೌದಾದ್ರಿಂದ. ಆದ್ರೆ ಒಂದುಂಟು, ಏನು? ಮೂಲಭೂತವಾಗಿ ಒಂದೇ ಸಚ್ಚಿದಾನಂದ ಸ್ವರೂಪದ ಅಂಶಗಳು ಈ ಜೀವವೃತ್ತ ಒಪ್ಪಿದ್ರೆ ಯಾರು ಯಾರಿಗೆ ಆಶೀರ್ವದಿಸಿದ್ರು ಅವರಿಗೆ ಮಾಡಿದ ಹಾಗೆ ಅಲ್ವೋ. ಹಾಗಿದ್ರೆ ಆದ್ದರಿಂದಲೇ ಸದ್ಭಾವದಿಂದ ಆ, ಇಷ್ಟಾರ್ಥ ಸಿದ್ಧಿರಸ್ತು. ಇದು ಸಾಕಾಗುವುದು. ಇಷ್ಟಾರ್ಥ ನಿನ್ನ ಮನಸ್ಸಿನಲ್ಲಿ ಏನು ಇಷ್ಟಾರ್ಥ ಉಂಟು ಅದು ಸಿದ್ಧಿ ಆಗಲಿಕ್ಕೆ ಸಾಲದ. ಆದ್ರೆ ಹೆಂಡತಿಯಾದವಳು ಗಂಡನಿಗಿಂತಹ ಸೇವೆ ಮಾಡಿದಾಗ ಗಂಡನ್ನು ಪ್ರತ್ಯೇಕವಾಗಿ ಆಶೀರ್ವಾದ ಮಾಡುವುದು ಬೇಡುವ. ಅಲ್ಲ, ಅದೇ ಹೇಳಿದ್ರೆ ನಾನು ಪ್ರತ್ಯೇಕವಾಗಿ ಮಾಡಿದ್ರೆ ತನಗೇ ಆಗುತ್ತದೆ ಅಂತ ಒಂದು ಭಾವ. ಹಾಗೆ ಅಂತ ಯಾರಿಗೆ ಮಾಡಿದ್ರು ಕೂಡ ತನಗೇ ಆಗುತ್ತದೆ ಮೂಲಭೂತವಾಗಿ ಅದಕ್ಕೆ ಹೇಳಿದ್ದು. ಆದರೂ ಮಾಡಿದಂತಹ ಒಂದು ಸೌಜನ್ಯಪೂರಿತವಾದ ನಡತೆಗೆ, ತೋರಿದ ಆಧಾರಕ್ಕೆ, ಮಾಡಿದ ಪ್ರತಿಪೂಜನಕ್ಕೆ ಇನ್ನು ಇಷ್ಟಾರ್ಥ ಸಿದ್ಧಿಸಲಿಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೋದಲ್ಲ. ಮಾಡ್ಬೋದು. ಸಂತೋಷವಾಯಿತು. ಹಾಗೆ ಸಂತೋಷ. ಅಲ್ಲ, ಏನು ಇದುವರೆಗೆ ಪೂಜೆ ಆಯ್ತು ಅಂತಲೇ ನಾನು ಎದ್ದದ್ದು, ಮತ್ತೆ ಕುಳಿತುಕೊಂಡೇ ಇರ್ಲಿಕ್ಕೆ ಬಂದದ್ದು. ಇಲ್ಲಿ ಕುಳಿತುಕೊಳ್ಳಿ. ಅಲ್ಲ, ಆಯ್ತಲ್ಲ, ಕುಳಿತು ಪೂಜೆ ಎಲ್ಲ ಆಯ್ತಲ್ಲ, ಪೂಜೆ ಎಲ್ಲ ಆಯ್ತು. ಇಲ್ಲೀಗ ಹೇಳಿ ಹೊರಡುವ ಅಂತ. ಅಲ್ಲ, ನೀವು ಬಂದಾಕ್ಷಣ ಇದು ಮುಖವನ್ನೇ ನೋಡ್ತಾ ನಾನು ಉಳಿದವಳು. ಈಗ ನೋಡಿದ್ರೆ ಏನಾಯ್ತು? ವಿಶೇಷ. ಏನು ವಿಶೇಷ? ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ರಾಜಠೀವಿಯಿಂದ ಹೊರಟೆಯಲ್ಲಿ ಪ್ರಾಣಕಾಂತ ರಾಜಠೀವಿಯಿಂದ ಹೊರಟೆಯಲ್ಲಿ ಪ್ರಾಣಕಾಂತ ಚಂದನವ ನಡರಿಕೊಂಡು ಪ್ರಾಣಕಾಂತ ಚಂದನವ ಅಡರಿಕೊಂಡು ಚಂದನವ ಅಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಹೋಗುವುದಿಲ್ಲಿ ಪ್ರಾಣಕಾಂತ ಬಲು ಚಂದದಿಂದ ಹೋಗುವುದಿಲ್ಲಿ ಪ್ರಾಣಕಾಂತ ಅವನಿಗೆ ಪಯಣವಯ್ಯ ಪ್ರಾಣಕಾಂತ ಪ್ರಾಣಕಾಂತ ಸ್ವಾಮಿ, ಹೇಳಿ. ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಯಾವತ್ತು ನಾ ಬರುವಂತೆ ಬಂದಿದ್ದೇನೆ, ಏನು ಆಶ್ಚರ್ಯ? ಇಲ್ಲ, ನನ್ನ ಮನೆಗೆ ನನ್ನ ಸತಿ ಇರುವಲ್ಲಿಗೆ ನಾನು ಬಂದದ್ರಲ್ಲಿ ಏನು ವಿಶೇಷ? ಯಾವತ್ತು ಬರುವ ಹಾಗೆ ಬರ್ಲಿಲ್ಲ ನೀವು. ನನ್ನನ್ನು ಕಂಡಾಗ ಮಾತಾಡಿದ್ದ ಹಾಗೆ ಅಲ್ವೋ? ಅದು ಹಾಗೆ ಇತ್ತು. ಸ್ನೇಹಪೂರ್ವಕವಾಗಿ ನಸುನಗೆ ಆಡಿದ್ದು ಹಾಗೆ ಇಲ್ವೋ? ಅದರಲ್ಲಿ ಬದಲಾವಣೆ ಇಲ್ಲ. ಮತ್ತೆ ಬದಲಾವಣೆ ಇಲ್ಲದೆ ಯಾವತ್ತಿಲ್ಲ. ನಾನು ಹಾಗೆ ಹಾ. ನಿಮ್ಮ ಆಗಮನವಾದಾಗ ಹಾ. ನಿಮ್ಮ ಈ ಸುಂದರವಾದ ಮುದ್ದು ಮುಖವನ್ನೇ ನೋಡುತ್ತಾ ಮೈ ಮರೆತೀನಿ ನಾನು. ಹಾಗೆಂತ ಸೌಂದರ್ಯದಲ್ಲಿ ಅಲಂಕರಣದಲ್ಲಿ ಇವತ್ತು ವಿಶೇಷ ಕಾಳಜಿ ವಹಿಸಿದ್ದು ಅದು ಹಡಿಗಡಿಗೂ ಕಾಣುತ್ತದೆ. ಗೊತ್ತಾಗದೆ ನಾನು ಕಾಣಬೇಕು ಅಂತಲೇ ಅಲ್ವೋ? ಸಾಮಾನ್ಯ ಈಗ ಸ್ತ್ರೀಯರಾದರೆ ಊರಿನವರು ಕಾಣುವುದಕ್ಕಾಗಿ ತಮ್ಮ ಅಲಂಕರಣ ಅಂತ ತಿಳಿಯುವ ಅಪಾಯವೂ ಉಂಟು. ಇಲ್ಲ. ಆದರೆ ಸದ್ಗೃಹಿಣಿಯಾದ ಸುಶೀಲೆಯಾದವಳು ಪತಿಯ ಮನಸ್ಸಿನ ಆನಂದಕ್ಕಾಗಿಯೇ ಸತಿಯಾದವಳ
ಆಭರಣವೋ ಅಲಂಕರಣವೋ ಅದೆಲ್ಲವೂ ಇರುವುದು ಅಂತ ಚೆನ್ನಾಗಿ ಅರಿತಿರ್ತಾಳೆ. ನೀನು ಹಾಗೆ ಅರಿತವಳ ಸಾಲಲ್ಲಿ ಮುಂದೆ ಇದ್ದಿ. ಖಂಡಿತ. ಆದ್ದರಿಂದಲೇ ಆಭರಣದಿಂದ ವ್ಯಕ್ತಿತ್ವಕ್ಕೆ ಸೌಂದರ್ಯ ಅಲ್ಲ, ವ್ಯಕ್ತಿತ್ವದ ಸೌಂದರ್ಯದ ಸ್ಫುಟತೆ ಆಗುವುದು ಆಭರಣದ ಮೂಲಕ. ಈ ಅರಿವಿದ್ದು ಧರಿಸಿದವರು ಹೇಗೆ ಧರಿಸಿದ್ರು ಎಷ್ಟು ಧರಿಸಿದ್ರು ಚಂದವೇ. ನಾನು ಅರಿವಿದ್ದೇ ಧರಿಸಿದ್ದು. ಆದ್ದರಿಂದಲೇ ಇದು ಚಂದ ಅಲ್ಲ. ಹೆಣ್ಣಾದವಳು ಲಕ್ಷ್ಮಿಯಂತೆ ಶೃಂಗರಿಸಬೇಕಂತೆ. ಹೌದು, ಗಂಡನಿಗೆ ಬೇಕಾಗಿ ನಾನು ಹಾಗೆ ಮಾಡಿ. ವಿವಾಹ ಕಾಲದಲ್ಲಿ ಲಕ್ಷ್ಮೀನಾರಾಯಣ ಸಾನ್ನಿಧ್ಯವೇ ನಿಮ್ಮಲ್ಲಿ ನೆಲೆಯಾಗಲಿ ಅಂತ ಅಲ್ವೋ ಎಲ್ಲರೂ ಕೂಡ ಆಶೀರ್ವಾದ ಮಾಡುವುದು. ಹೌದು ಸ್ವಾಮಿ. ಹ? ಏನು ಹೀಗೆ ಮಾಡಿದ್ರೆ ಅವನಿಗೆ ಓಹ್, ನಾನೀಗ ಬೇಡದಿದ್ದದನ್ನು ಹೇಳಿಸಿದನ ಅಂತ. ನೀನು ಔಚಿತ್ಯ ಅರಿತು ಹೀಗೆ ಹೀಗೆ ಮಾಡಿ ಎಲ್ಲಿಗೆ ಅಂತ ಕೇಳಬಾರದು ಅಂತ ಸತೀ ಧರ್ಮವನ್ನು ಪಾಲಿಸ್ತ. ನನಗೆ ಅದು ನೀನು ಪಕ್ಕ ಕೇಳುವಾಗ ಅರ್ಥ ಆಗದೆ ಇದ್ದದ್ರಿಂದ ಏನು ಏನು ಅಂತ ಕೇಳಿದೆ. ಆವಲ್ಲಿಗೆ ಅಂತ ಕೇಳಿಯೇ ಬಿಟ್ಟೆ. ಎಂತದ್ದು ಆವಲ್ಲಿಗೆ ಅಂದ್ರೆ? ಆವಲ್ಲಿಗೆ ಪಯಣ ಇಲ್ಲಿಯ ತನಕ ಇಲ್ಲ, ಇಲ್ಲಿಯ ತನಕ ಬಂದದ್ದಲ್ವ? ಅದಕ್ಕೆ ಹೇಳಿದ್ದು ಹ? ಯಾವತ್ತು ಬಂದ ಹಾಗೆ ಇವತ್ತು ಬರ್ಲಿಲ್ಲ ತಾವು ಅಂತ. ಮತ್ತೆ ನೀವು ಬಂದಿರುವುದು ಹೆಂಡತಿಯ ಅಂತಃಪುರಕ್ಕಾದ್ರೂ ಕೂಡ ಹ. ನಿಮ್ಮ ಗಮನ ಬೇರೆಲ್ಲೋ ಇದೆ ಅಂತ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ಯಾಕಂದ್ರೆ ಕ್ಷತ್ರಿಯನಾದವನಿಗೆ ರಾಜ ಟಿವಿ ಎನ್ನುವುದು ಭೂಷಣ ಇಲ್ಲ ಅಂತ ಹೇಳುವುದಿಲ್ಲ. ಆದ್ರೆ ಇಂತಹ ಟಿವಿ ಹೆಂಡತಿಯ ಬಳಿಯೇ ಬರುವಾಗ ನೋಡಿದ್ರ ಆ ಬಿಗುಮಾನ. ಇಲ್ಲಿಯ ತನಕ ನಿಜವಾಗಿದ್ದದ್ದು ಯುವರಾಜ ಟಿವಿ. ಮಹಾರಾಜರಾಗಿ ರಾಜ ಟಿವಿಯಿಂದ ಇದ್ದದ್ದು ನಮ್ಮ ಅಪ್ಪಯ್ಯ ಹಂಸಧ್ವಜ ಭೂಪತಿಗಳು. ಯುವರಾಜನಾದ ಸುಧನ್ವನಿಗೆ ಯುವರಾಜರ ಟಿವಿ ಮಾತ್ರ ಇದ್ದದ್ದು. ಈಗ ಆಗಲ್ಲ, ಒಂದು ರಾಜ ಟಿವಿ ಬಂದಿದೆ ಮಾತ್ರವಲ್ಲ, ಅದು ಬಂದ ಮೇಲೆ ಅದಕ್ಕೆ ತಕ್ಕುದಾದಂತಹ ರೀತಿ ನೀತಿಗಳಿರಬೇಡುವ. ಖಂಡಿತ ಹಾಗೆ ಬಂತು. ನಲ್ಲನಾದವನು ನಲ್ಲೆಯ ಅಂತಃಪುರಕ್ಕೆ ಬರುವಾಗ ಬಿಲ್ಲ ಹಿಡಿದ ನಲ್ಲ. ಅಲ್ಲ, ಈಗ ನಲ್ಲೆಯಾದವಳ ಅಂತಃಪುರಕ್ಕೆ ನಲ್ಲ ಬರುವಾಗ ಬಿಲ್ಲ ಹಿಡಿದವನು ಮೊದಲೇ ಬರಬೇಕು ಅಂತ ತಿಳಿದವರು ಹೇಳಿದ್ರು. ಕಬ್ಬಿಲ್ಲ ಹಿಡಿದವನು ಮೊದಲೇ ಬಂದರೆ ನಲ್ಲೆಯರ ಸಮಾಗಮ ಅಂತಃಪುರದಲ್ಲಿ ಸರಿಯಾಗಿ ಆಗುತ್ತದೆ ಅಂತ. ಬಿಲ್ಲಿ ಇಲ್ಲಿಗೆ ನಿಷಿದ್ಧ ಅಲ್ಲ, ಆದ್ರೆ ಗಂಡನ ಕೈಯಲ್ಲಿರುವುದು ಸ್ವಲ್ಪ ಅಪೂರ್ವ. ಅಂತಃಪುರಕ್ಕೆ ಬರುವಾಗ ಈ ಬಿಲ್ಲು ಬೇಕಾ ಅಂತ ಪ್ರಶ್ನೆ. ಹಾಗೆ ಅಂತ ನಿನಗೆ ಹೊಡಿತೇನೆ ಅಂತ ನಿನಗೇನು ಭೀತಿ ಇಲ್ವಲ್ಲ? ಮತ್ತೆ ನನ್ನ ಕೈಯಲ್ಲಿ ಬಿಲ್ಲಿದ್ರೆ ನಿನಗೇನು? ಮಾತ್ರವಲ್ಲ, ನೋಡಿ ಏನು ಕವಚದ ಸೀಸ, ಸೀಸದ ಕವಚ. ಹೌದು, ಶಿರಸ್ತ್ರಾಣ, ಬತ್ತಡಿಕೆಗೆ ಹಲವಾರು ಬಾಣಗಳು ತುಂಬಿದೆ. ಮತ್ತೆ ಬಿಲ್ಲುಂಟು ಅಂತಾದ ಮೇಲೆ ಹೊಡೆಯುವುದಕ್ಕೆ ಬಾಣ ಬೇಡವೇನೆ? ಅದನ್ನು ತುಂಬಿಡುವುದಕ್ಕೆ ಬತ್ತಳಿಕೆ ಬೇಡ? ಆ ಕಡೆಗೆ ದೃಷ್ಟಿ ಹಾಯಿಸಿ ನೋಡಿದ್ರೆ ಹೌದು, ನಮ್ಮ ಸಂದನಲ್ಲೇ ಉಂಟು ವಿಶೇಷವಾದ ಸಂದನ. ಯಾವತ್ತು ಆ ವಾಹನದಲ್ಲಿ ಬರುವುದೇ ಇಲ್ಲ. ನೀವು ಸುಮ್ಮನೆ ಸುತ್ತಾಡುವುದಕ್ಕೆ ಅಂತ ಆದಾಗ ಸಾಮಾನ್ಯವಾದದ್ದು ಸಾಕಾಗ್ತದೆ. ಇದು ವಿಶೇಷವಾದ ಸಿದ್ಧತೆ ಬೇಕಾಗ್ತದೆ. ನಮಗೆ ಒದಗಬೇಕು, ವೈರಿಗಳಿಗೆ ಒದಗಬಾರದು. ಈ ನೆಲೆಯಿಂದ ಸಿದ್ಧವಾದ ವಿಶಿಷ್ಟ ಸಂದನ. ಮಾತ್ರವಲ್ಲ, ಕುದುರೆ ಕಾಯುವುದು ಮುಗ್ಗರಿಸಲ್ಪಟ್ಟಿದೆ. ಹೌದು, ಎಷ್ಟು ಹೊತ್ತಿಗೆ ಒಡೆಯನ ಆಣತಿ ಆದೀತು ಎನ್ನುವ ಹಾಗೆ ಕಾಯುತ್ತಾ ಇರುವ ಹೋಗಿ ನಾನು ಪುನಃ ಹತ್ತಿದ ಮೇಲೆ ಮತ್ತೆ ಎದ್ದೇಳು. ನಾ ಹತ್ತುವಲ್ಲಿಯ ತನಕ ಮುಗ್ಗರಿಸಿಕೊಂಡು ಹಾಗೆ ಕುಸಿದೇ ಕುಳಿತಿರ್ತದೆ. ಹಾಗಿದ್ರೆ ಈಗ ಬರ್ತೇನೆ ಅಂತ ಹೇಳಿ ಬಂದಿದ್ದೇನೆ. ನೋಡಿ, ಈಗ ಬರ್ತೇನೆ ಅಂತ ಹೇಳಿಯೇ ಬಂದದ್ದೆ. ಆದ್ರಿಂದಲೇ ಕಾಯ್ತಾ ಇರುವುದಲ್ಲ, ಇಲ್ಲದಿದ್ರೆ ಲಾಯಕ ಹೋಗು ಅಂತ ಹೇಳುವುದಿಲ್ಲ. ಇದರಿಂದಲೇ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ಏನು ಬೇರೆಲ್ಲಿಗೂ ಹೋಗುವುದಕ್ಕಿದ್ದವರು ಅಂತ. ಇಲ್ಲಿ ಬರಬಾರದು ಅಂತಲ್ಲ, ಇಲ್ಲಿ ಬಂದು ಇಲ್ಲಿ ನಿಲ್ಲುವುದಕ್ಕೆ ಬಂದವಲ್ಲ, ಅದು ಸ್ಪಷ್ಟ. ಆದ್ದರಿಂದ ಕೇಳುವುದು, ನೀವು ಹೊರಟದ್ದು ಎಲ್ಲಿಗೆ ಹೇಳಿ. ಇಲ್ಲ, ಭಾವ ಬದಲಾದಾಗ ಉಂಟು. ಇಲ್ಲವಾ? ಭಾವಭಕ್ತಿಯಲ್ಲೇ ಕೇಳುತ್ತೇನೆ. ನೀವು ಹೊರಟದ್ದಿಲ್ಲಿ ಕೇಳುತ್ತೀರ ಪ್ರಾಣಕಾಂತ? ನೀನು ಅದಕ್ಕೆ ದೀನಳಾಗಬೇಕಾಗಿಲ್ಲ, ಹೇಳು. ನಿನ್ನಲ್ಲಿ ಹೇಳುವುದಕ್ಕಾಗಿಯೇ ಬಂದದ್ದು. ಕೇಳು. ನಳಿನಾಕ್ಷಿ, ನಳಿನಾಕ್ಷಿ ಕೇಳಿ ಈಗ ಕೇಳಿ ನಳಿನಾಕ್ಷಿ ಕಳವಳಿಸಬೇಡ ಮನದಿ, ಕಳವಳಿಸಬೇಡ ಮನದಿ, ಕುಂತಿಸುತ್ತ ಕಳುಕುವವನಲ್ಲ ರಣದಿ, ಕುಂತಿಸುತ್ತ ಕಳುಕುವವನಲ್ಲ
ಕೇಳಿ ಈಗ ನಳಿನಾಕ್ಷಿ, ನಿನ್ನಲ್ಲಿ ಹೇಳುವುದಕ್ಕಾಗಿಯೇ ಬಂದದ್ದು. ಊಹೆ ಸರಿಯೇ ಉಂಟು. ರಾಜಕಾರ್ಯಗಳೆಲ್ಲವನ್ನು ಮುಗಿಸಿ ಅಂತಃಪುರಕ್ಕೆ ಪ್ರವೇಶಿಸಿದಂತಹ ಪತಿ ಆ ದಿನ ರಾತ್ರಿಯನ್ನು ಉತ್ತರಿಸಿದ ಮೇಲೆ ಮರುದಿವಸ ಹೊರಡುತ್ತಾನೆ ಎಂಬ ಪ್ರತೀಕ್ಷೆಯಲ್ಲಿ ಸ್ವಾಗತಿಸುವುದಕ್ಕೆ ಸನ್ನದ್ಧಳಾದವಳಿಗೆ ಬಂದವನೇ ಹೊರಟು ನಿಂತದ್ದನ್ನು ಕಂಡಾಗ ಅಳುಕಾಗುವುದು, ಆತಂಕ ಆಗುವುದು, ಎಲ್ಲಿಗಪ್ಪ ಅಂತ ಒಂದು ಕುತೂಹಲ ಮೂಡುವುದು ಸಹಜವೇ ಉಂಟು. ಎಲ್ಲ ಗುಣಲಕ್ಷಣಗಳನ್ನು ನೀವು ಏನು ಗಮನಿಸಿದ್ದು ಸಮರ ಸಿದ್ಧತೆಯಿಂದಲೇ ಬಂದದ್ದು. ಕೈಯಲ್ಲಿ ಆಯುಧವೋ, ಎದೆಗೆ ಕವಚವೋ, ಬೆನ್ನಿಗೆ ಬಿಗಿದಂತಹ ಬತ್ತಳಿಕೆಯೋ, ಹೊರಟು ನಿಂತಹ ಚಂದನವೋ, ಸನ್ನದ್ಧವಾದಂತಹ ವಾಜಿಗಳು, ಇದೆಲ್ಲವೂ ತೋರುವುದು ಒಂದು ಸಮರ ಸನ್ನದ್ಧತೆಯನ್ನೇ. ಯುದ್ಧ ಸಿದ್ಧತೆ. ಹೌದಪ್ಪ. ಕೆಂಡ ಸಂಪಿಗೆಯಿಂದ ಅಲಂಕರಿಸಿದಂತಹ ಹೊಂಬಟ್ಟಲನ್ನು ನನ್ನ ಮುಂದಿರಿಸಿ ನೀನೊಂದು ಸೂಚನೆ ಕೊಟ್ಟೆ. ಅದು ನನಗೆ ಹೇಗೆ ಕಾಣ್ತದೆ ಗೊತ್ತೋ? ಹೀಗೂ ಅದು ಕೆಂಪೇರಿದಂತಹ ರಣಮಂಡಲವಾಗಿ ಪರಿವರ್ತಿತವಾದ ಚಂಪಕಾವತಿಯ ಭವ್ಯ ಚಿತ್ರಣವನ್ನು ನೀನು ಸಿದ್ಧಪಡಿಸಿದ ಹೊಂಬಟ್ಟಲೆ ನನಗೆ ತೋರಿಕೊಡ್ತಾ ಉಂಟು. ಕೆಂಡ ಸಂಪಿಗೆಗಳು ಅರಳಿ ನಿಂತ ಬಗೆ, ಚಂಪಕಾವತಿಯ ಒಬ್ಬೊಬ್ಬ ಪ್ರಜೆಯು ಕೆಂಡ ಸಂಪಿಗೆಯಂತೆ ಅರಳಿ ನಿಂತಹ ಸುಮುಹೂರ್ತವಿದು. ಇಷ್ಟೆಲ್ಲ ಆಡುವಾಗ ಒಂದು ಕುತೂಹಲ. ಏನು ಕುತೂಹಲ? ಯುದ್ಧ. ಹೌದು ಹೌದು. ಯಾರೊಡನೆ? ಅಲ್ಲ, ನಿನಗೇನು ಕೇಳಲಿಲ್ಲ? ಊರಿಗೆ ಕೇಳುವಾಗ ನಮ್ಮ ಅಪ್ಪ ಡಂಗೂರ ಸಾರಿಸಿದ್ದಾನೆ. ಅದು ಬಹುಶಃ ಹೀಗೆ ಪತಿ ಬರ್ತಾನೆ, ಪತಿಯ ಪ್ರತೀಕ್ಷೆಯಲ್ಲಿ ಅಲಂಕರಣ ಮಾಡಬೇಕು ಅಂತ ಅಲಂಕಾರಕ್ಕೆ ನೀವು ತೊಡಗಿದರು. ಮತ್ತೆ ಊರಿಗೆ ಊರೇ ಮಗುಚಿ ಬಿದ್ರು ನಿಮ್ಗೆ ಗೊತ್ತಾಗೋದಿಲ್ವ ಅಂತ. ಎಲ್ಲೋ ಒಳಮನೆಯಲ್ಲಿ ಅಲಂಕರಣದಲ್ಲಿ ನಿರತಳಾದವಳಿಗೆ ಊರಿಡೀ ಸಾರಲ್ಪಟ್ಟ ಡಂಗೂರ ಕೇಳಿದ್ದಿಲ್ಲ, ಅಥವಾ ಪತಿಯ ಬಾಯಿಯಿಂದಲೇ ಕೇಳಬೇಕೆಂಬ ಕೌತುಕದಿಂದಲೇ ಕೇಳ್ತಾ ಇದ್ಯೋ ಹೇಗೆ? ಯಾವುದಾದ್ರೂ ಒಳ್ಳೆಯದೆ. ನಳಿನಾಕ್ಷಿ, ಒಂದು ನಳಿನ ಕೆಸರಲ್ಲೇ ಅರಳಿ ನಿಂತರೂ ಕೂಡ ಸೂರ್ಯನ ಕಿರಣಗಳಿಂದ ಅರಳುವ ಕಾಲವನ್ನು ಕಾಯ್ತಾ ಹೇಗಿರ್ತದೋ ಜೀವ ಪ್ರಪಂಚವು ಹಾಗೆ. ಕೆಸರು ಅಂತ ಈ ಭೂಮಂಡಲವನ್ನು ನಾವು ಅಂಗೀಕರಿಸಿದರೆ ಈ ಮೃತ್ತಿಕಾಮಯವಾದಂತಹ ಪ್ರಪಂಚದಲ್ಲಿ ನಾವು ಅರಳಿ ನಿಂತು ಭಗವಂತನೇ ಸೂರ್ಯನೋಪಾದಿಯಲ್ಲಿ ಬೆಳಕು ಬೀರಿ ಕೃಪೆ ತೋರಿದ ಕಾಲದಲ್ಲಿ ಅರಳುವುದಕ್ಕೆ ಕಾತರರಾಗಿ ನಿಂತಿರ್ತೇವೆ. ಇಂದು ಅಂತಹ ಸುಮುಹೂರ್ತ ಸಂಭವಿಸಿದೆ. ತಪ್ಪಗಾವತಿಯ ಭಾಗ್ಯೋದಯ ಆಗುತ್ತಾ ಉಂಟು. ಪಾಂಡವಾಶ್ವಮೇಧದ ಅಶ್ವ ತಾನಾಗಿ ನಡೆ ತಂದು ದಿಲ್ಲಿಗೆ ನಮ್ಮ ಉಪವನದಲ್ಲಿದ್ದ ತುಳಸಿ ದಳಕ್ಕೆ ತಾನು ಬಾಯಿ ಹಾಕಿ ಬೆಲ್ಲುವುದಕ್ಕೆ ತೊಡಗಿದ ಕಾಲದಲ್ಲಿ ಕಂಡಂತಹ ಚಾರರು ಆ ವರ್ತಮಾನವನ್ನು ನಮ್ಮಯ್ಯನಿಗೆ ಹೇಳಿದ ಕಾಲದಲ್ಲಿ ಅದರ ಶಿರೋಲೇಖನವನ್ನು ತರಿಸಿ ವಾಚಿಸಿ ಪಾಂಡವಾಗ್ರಜನಾದಂತಹ ಧರ್ಮದ ಕೈಗೊಳ್ಳುವಂತಹ ಅಶ್ವಮೇಧದ ತುರಗಾತ ತಿಳಿದ ಮರುಕ್ಷಣದಲ್ಲಿ ಬಂಧಿಸಿ ಆಜ್ಞೆ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಮನುಮಥಯ್ಯನನ್ನು ನೋಡಿ ತನುಮನ ಸಮರ್ಪಣೆ ಮಾಡುವುದಕ್ಕಿಂತ ಭವ್ಯವಾದ ದಿವ್ಯವಾದ ಅವಕಾಶ ಇದು ಎಂಬುದರಿಂದ. ಹಾಗೆ ಅಂತ ಅದನ್ನು ಬಂಧಿಸಿದಲ್ಲಿಗೆ ಕೃಷ್ಣ ದರ್ಶನವಾಗುವುದಿಲ್ಲ ಎಂಬುದು ಸ್ಪಷ್ಟ ಇದ್ದದ್ದರಿಂದಲೇ ಅದಕ್ಕಾಗಿಯೇ ಆ ಕುದುರೆಯ ಬೆಂಗಾವಲಿಗೆ ಬಂದವರನ್ನು ಸದವಡಿಯುವುದಕ್ಕೆ ಇದು ತನಕ ಯುವರಾಜನಾಗಿದ್ದ ನನಗೆ ಸೇನಾ ನಾಯಕನ ಪಟ್ಟ ನೀನು ಹೇಳಿದ್ದಲ್ಲ ರಾಜ ಟಿವಿ ಅಂತ, ಸೇನೆಗೆ ರಾಜನಾಗಿ ಅದನ್ನು ಮುನ್ನಡೆಸುವಂತಹ ಒಂದು ಯೋಗ್ಯತೆಯನ್ನು ಅರ್ಹತೆಯಾಗಿ ಕಲ್ಪಿಸಿ ನನ್ನಲ್ಲೇ ನಿಕ್ಷೇಪಿಸಿದ್ದಾನೆ ನಮ್ಮ ಅಯ್ಯ. ಆದ್ದರಿಂದಲೇ ಹೊರಟು ನಿಂತದ್ದು. ಎದುರಾಳಿಗಳ ಪಾಂಡವರ ಪಾಳೆಯದ ಪ್ರಮುಖ ಯಾರು ಬಲ್ಲಯ್ಯ? ಯಾರು? ತ್ರಿವಿಕ್ರಮಿ, ತ್ರಿಲೋಕ ಪ್ರತಾಪಿಯಾದ ನರಳಿದ್ದಾನೆ. ಶಿವ ಶಿವ. ಆ ನರನಲ್ಲಿ ಹೋರಾಡುವ ಉತ್ಸುಕ್ಯದಿಂದ ಕ್ಷತ್ರಿಯೋಚಿತವಾದಂತಹ ತೇಜಸ್ಸನ್ನು ಮೇಳೈಸಿಕೊಂಡು ಹೊರಟು ನಿಂತ. ನಿನಗೇನಾಯ್ತೆ? ಒಂದು ಉಲ್ಲಾಸದಿಂದ ಉತ್ಸಾಹದಿಂದ ಲಭ್ಯವಾದ ಸಂದರ್ಭದ ತೀವ್ರತೆಯನ್ನು ನಾನು ವಾಂಗ್ಮೂಲಕವಾಗಿ ಆದರೂ ನಿನಗೆ ಮನವರಿಕೆ ಮಾಡಿಸಬೇಕು ಅಂತ ಹೊರಟ್ಲೆ ಮುಖ ಕಳಹೀನವಾಯಿತು. ಎಡಬಡಿತೆ ಏನಾಯಿತು? ಕಳವಳ ಯಾಕೆ? ಅವನು ನಮ್ಮ ಹಾಗೆ ತಾಯಿ ಹೆತ್ತ ಮಗ, ಕುಂತಿಸುತ್ತ ಅವನಿಗೆಲ್ಲ ಅಲುಕಿದ್ದಾನೆ ಅಂತ ನೀನು ಭೀತಳಾಗುತ್ತಿದ್ರೆ ಬಿಟ್ಟು ಬಿಡು. ಯಾಕೆ ಯಾಕೆ ಸೊಲ್ಲ ಕಾಂತ ಕೇಳಿಲ್ಲ ಸೊಲ್ಲ ಪಾರ್ಥನಾನು ಕಂದು ಬೀತ ಬಿಡುವನಲ್ಲ ಪಾರ್ಥನನು ಕಂದು ಬೀತ ಬಿಡುವನಲ್ಲ ಎಂತು ಗೆಲ್ಲಬಹುದು ನಿನಗೆ ಎಂದು ಗೆಲ್ಲಬಹುದು ನಿನಗೆ ಶ್ರೀಕೃಷ್ಣ ಸಂತಸದಿ ಸಾಧ್ಯ ನಮಗೆ ಶ್ರೀಕೃಷ್ಣ ಸಂತಸದಿ ಸಾಧ್ಯ
ಸಾಧ್ಯನವಗಿ ತಾತ ಕೇಳೆನ್ನ ಸುಳ್ಳ ಪಾತನನು ಕಂತು ಬಿಡುವನು ಕಾಂತ ಕೇಳು ನಿನಗೇನಾಯಿತೆ? ಕ್ಷತ್ರಿಯ ವನಿತೆಯಾದವಳು ರಣವನ್ನು ಉತ್ಸವ ಅಂತ ಪತಿಯೊಡನೆ ಕೂಡಿ ಸ್ವೀಕರಿಸಬೇಕಾದ ಪ್ರವೃತ್ತಿಯನ್ನು ಹೊಂದಿರಬೇಕಾದವಳು ನೀನು ಮಾತ್ರ ಆತಂಕಿತಳಾಗಿ ಅಧೀರಳಾಗಿ ಸಾಮಾನ್ಯನಿನಂತೆ ಕ್ಷತ್ರಿಯ ಹಣಿಯಲ್ವೇನೆ? ಏನಾಯ್ತು ನಿನಗೆ? ಓ ಕಾಂತ, ಏನು? ಹೀಗೆ ಹೇಳುವುದಕ್ಕೆ ಬಹಳ ಪ್ರೀತಿ ನನಗೆ. ಆದ್ರಿಂದ ನೀನು ಹಾಗೆ ಕರೆದಾಗೆಲ್ಲ ಹೋಗೊಡುವುದು ನನಗೆ ಶೀಲ. ಯಾಕೆ ಬಂದಿರ? ಹಾ, ನನ್ನ ಮನಸ್ಸು ಹಾಗೂ ಬುದ್ಧಿಯನ್ನು ಆಕರ್ಷಿಸಿದವರು ತಾವು. ಅದು ನನ್ನದನ್ನು ಆಕರ್ಷಿಸಿದ್ದು ನೀನು ಹೌದಲ್ಲ, ಆದ್ದರಿಂದಲೇ ಕಾಂತ ಅಂತ ಕರೆದಾಗ ಕಾಂತೆ ಅನ್ನುವುದು. ಹಾಗಿದ್ರೆ ಹಾ, ನಾನು ಆಡುವಂತಹ ಮಾತನ್ನು ಕೇಳ್ತೀರಾ? ಅದಕ್ಕಿಷ್ಟು ದೈನ್ಯ ಯಾಕೆ? ನಾ ಕೇಳುವುದಿಲ್ಲ ಅಂತ ಯಾವತ್ತಾದ್ರೂ ಹೇಳಿದ್ದುಂಟು? ಅನುಚಿತವಾದ ನೀನು ಮಾತನ್ನ ಆಡಿದ್ದುಂಟು? ಸ್ವಾಮಿ, ನೀವು ಆಡಿದಂತಹ ಮಾತನ್ನು ಕೇಳಿದಾಗ ಬರಸಿಡಿಲೇ ಬಡಿದಂತಹ ಅನುಭವವಾಯಿತು. ಯಾಕೆ ರಣವರ್ತಮಾನ ಅಂತ? ಛೇ ಛೇ, ನೀವು ಯುದ್ಧಕ್ಕೆ ಹೊರಟಿರುವುದು ಹಾ, 3 ಲೋಕದ ಗಂಡ ಎನಿಸಿಕೊಂಡಂತಹ ಪಾರ್ಥನಲ್ಲಿ. ವಿಕ್ರಮವನ್ನು ಆರಾಧಿಸುವಂತಹ ಅನುಷ್ಠಾನಿಸುವ ಯಾವ ಯೋಧನಾದನು ಆರ್ಯಾವರ್ತದಲ್ಲಿ ಪ್ರತಿಯೋಗಿಯಾಗಿ ಸಿಕ್ಕಬೇಕು ಅಂತ ಹಂಬಲಿಸುವ ಪಾರ್ಥನೇ ಸಿಕ್ಕಿದ್ದಾನೆ ಈ ಕಾಲದಲ್ಲಿ. ಖಂಡಿತ ಹಾ, ಈ ಯುದ್ಧಕ್ಕೆ ಹಾ. ನಿಮ್ಮ ಪೌರುಷವೇ ಮಾನದಂಡ ಅಂತಾದ್ರೆ ಆದ್ರೆ ನಿಮ್ಮನ್ನು ಕಳುಹಿಸಬಹುದಿತ್ತು. ಅಲ್ಲ, ಕಳಿಸ್ತೇನೆ ಅಂತ ತೀರ್ಮಾನ ಮಾಡಿ ಆಗಿದೆ, ನೀನು ಕಳಿಸಬಹುದಿತ್ತು ಅಂತ ಆಡಿದ್ರೆ ಕಾರಣ ಇದೆ ಸ್ವಾಮಿ. ಬಂದಂತಹ ಪಾರ್ಥವನ್ನು ಹಿಮ್ಮೆಟ್ಟಿಸ್ತೀರಿ ಎನ್ನುವಂತಹ ಆತ್ಮವಿಶ್ವಾಸ ನನಗಿದೆ. ಅದಕ್ಕಾಗಿ ಹೋಗುವುದು, ಅದನ್ನು ಮಾಡ್ತೇನೆ ಅಂತ ವಿಶ್ವಾಸ ಉಂಟು. ಮತ್ತೆ ಆತಂಕ ಯಾಕೆ? ಆತಂಕವೂ ಇದೆ. ಏನು? ಒಂದು ವೇಳೆ ಹಾ, ನಿಮ್ಮಲ್ಲಿ ಸೆಣಸಾಡಿ ಪಾರ್ಥ ಸೋತ ಅಂತಾದ್ರೆ ಹಾ. ಅವನ ಬೆಂಗಾವಲಿಗೆ ಬರುವ ಸಾಮಾನ್ಯ ಎನ್ನುವ ಹಾಗೆ ಭಾವಿಸಿಕೊಂಡ್ರೆ ಹೇಳಿ. ಯಾರು ಬರ್ತಾರೆ ಹೇಳು? ಆ ಕಂತುಪಿತ ಶ್ರೀಕೃಷ್ಣ ಪರಮಾತ್ಮನೇ ಬರ್ತಾನೆ. ಆಗೋ, ನೀನು ಸರಿಯಾಗಿ ಊಹಿಸಿದ್ಯೇನೀಗ? ಕೇವಲ ಮನ್ಮಥನಿಗೆ ಹಾ, ಅಪ್ಪನಾದ ಕಾರಣ ಕಂತುಪಿತ ಅಂತ ಹೇಳಿದ್ದಲ್ಲ ಆಹಾ. ಸ್ವಾಮಿ. ಪ್ರತಿಯೊಬ್ಬರ ಹಾ. ಮನಸ್ಸಿನಲ್ಲಿ ಹುಟ್ಟುವಂತಹ ಭಾವನೆಗಳಿಗೆ ಹ್ಮ್, ಆತನೇ ಕಾಮಜನಕನಿದ್ದಾನೆ. ಹೌದು. ಹಾಗಾಗಿ ಕಾಮಪಿತ ಎನ್ನುವ ಹಾಗೆ ಕೊಂಡಾಡಿದ್ದು ಸ್ವಾಮಿ. ಹ್ಮ್, ಈ ಕಾಲಕ್ಕೆ ನೀವು ಹೋರಾಟಕ್ಕೆ ಹೋಗುತ್ತಾ ಇದ್ದೀರಿ. ಹ್ಮ್, ಆ ಶ್ರೀಕೃಷ್ಣ ಪರಮಾತ್ಮ ಹ್ಮ್, ಆ ಪಾರ್ಥನಿಗೆ ಹ್ಮ್, ಬಾವನೂ ಹೌದು, ಹ್ಮ್. ಬಂಡಿಯ ಬೋವನೂ ಹೌದು, ದೇವನು. ದೇವನೂ ಹೌದು ತಾನೆ. ಈ ಹಿಂದೆ ಆ ಪರಮಾತ್ಮ ಕುಂತಿ ದೇವಿಗೆ ಮಾತನ್ನು ಕೊಟ್ಟಿದ್ದಾನಂತೆ. ಏನು ಅಂತ? ಪಾಂಡವರನ್ನು ನನ್ನ ಪ್ರಾಣಗಳಂತೆ ನೋಡಿಕೊಳ್ಳುತ್ತೇನೆ ಎನ್ನುವ ಹಾಗೆ. ಪಾಂಡವ ಚರಿತೆ ಎಂಬುದು ಚಂಪಕಾವತಿಯವರಿಗೆ ಪಠ್ಯ. ಆ ಭಗವದಾರಾಧನೆ ಮಾಡುವ ಒಂದು ಸಂಸಾರ ಹೇಗಿರಬೇಕು ಎಂಬುದಕ್ಕೆ ಪಾಂಡವರ ಚಾರಿತ್ರ್ಯವನ್ನು ನಾವು ಅನುಸರಿಸಿದವರು. ಆ, ಆದ್ದರಿಂದಲೇ ಅವರ ಬದುಕಿನ ಇತಿವೃತ್ತ ಎಲ್ಲ ನಮಗೆ ಗೊತ್ತು. ಆ. ಕುಂತಿ ದೇವಿಗೆ ಭರವಸೆ ಕೊಟ್ಟದ್ದು ನಿನಗೂ ಗೊತ್ತು, ನನಗೂ ಗೊತ್ತು. ಅದರಲ್ಲೇನೀಗ? ಸ್ವಾಮಿ, ಹ? ಕಣ್ಣಿನ ರಕ್ಷಣೆಗೆ ಹ, ಕಣ್ಣ ರೆಪ್ಪೆ ಇರ್ತದೆ. ಹೌದು. ಹಾಗೆ ಹ್ಮ್. ಪಾಂಡವರ ರಕ್ಷಣೆಗೆ ಹ್ಮ್. ಆ ಶ್ರೀಕೃಷ್ಣ ಪರಮಾತ್ಮ ಸದಾ ಇರುತ್ತಾನೆ. ಹ್ಮ್, ಹ್ಮ್. ಒಂದು ವೇಳೆ ಪಾರ್ಥನಿಗೆ ಸೋಲಾಯಿತು ಅಂತಾದ್ರೆ ಹ್ಮ್. ಕೃಷ್ಣ ಖಂಡಿತ ಬಂದೇ ಬರ್ತಾನೆ. ಬರ್ಲಿ. ಕೃಷ್ಣಾರ್ಜುನರು ಜೊತೆಯಾಗಿ ಬಂದು ನಿಮ್ಮಲ್ಲಿ ಸೆಣಸಾಡಿದ್ರು ಅಂತಾದ್ರೆ ಹ್ಮ್. ನಿಮಗೆ ಗೆಲ್ಲುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಸೆಣಸಿ ಕೃಷ್ಣಾರ್ಜುನರನ್ನು ಬಂದಿದು ರವಿ ಶಶಿಯುಳ್ಳ ಮಗ ಸತ್ರೀತಿ ಬಗುದು ತೆನದಿ ಕೃಷ್ಣಾರ್ಜುನರನು ಸಡಸಾಟಕ್ಕೆ ಧೀರಳಾದಂತಹ ನೀನು ಹಿಮ್ಮುಖಳಾಗುವವಳಲ್ಲ, ನಿರುತ್ತೇಜನ ಕಲ್ಪಿಸುವವಳು ಅಲ್ಲ. ಇಲ್ಲ. ಹಾಗೆ ಅಂತ ಕೃಷ್ಣಾರ್ಜುನರ ಜೊತೆಯಾದ ಕಾಲದಲ್ಲಿ ಸಂಭಾವ್ಯವಾದ ಕಾಳಗದ ಪರಿಣಾಮ ಏನಿದ್ದೀತು ಅಂತ. ಹೌದು.
ಕಣ್ಣನ್ನು ರೆಪ್ಪೆ ರಕ್ಷಿಸಿದಾತೆ ಪಾಂಡವರನ್ನು ರಕ್ಷಿಸುವಂತಹ ಕೃಷ್ಣ. ನಿಜವಾಗಿ ಹೇಳ, ಕೃಷ್ಣ ಮಣಿಯಂತಿರುವವನು ಕೃಷ್ಣ. ಅವನ ದೇವತ್ವವನ್ನು ನಾವು ಒಳಗೆ ಬಂಧಿಸುವುದಕ್ಕೆ ರೆಪ್ಪೆಗಳು ನಾವಾಗಬೇಕಾದವು. ನಾವು ರೆಪ್ಪೆಗಳಂತೆ ನಮ್ಮೊಳಗೆ ದೈವವನ್ನು ಪ್ರತಿಷ್ಠಾಪಿಸಿದರೆ ನಮ್ಮ ದೈವವನ್ನು ಯಾರಾದರೂ ಕಸಿಯುವುದಕ್ಕಾಗ್ತದೆ? ಯೋಚನೆ ಮಾಡು. ನೀನೇ ಹೇಳಿದ ಉದಾಹರಣೆ ಅದುವೇ. ನರ ಕಣ್ಣಾದರೆ ಕೃಷ್ಣ ರೆಪ್ಪೆ ಅಂತ ನೀನು ಹೇಳಿದೆ. ಕೃಷ್ಣ ಕಣ್ಣಿನ ಕೃಷ್ಣಮಣಿ ಆದರೆ ಭಕ್ತರು ರೆಪ್ಪೆಗಳು ಅಂತ ನಾನು ಹೇಳಿದೆ. ಈಗ ನಾವು ದೈವ ಭಕ್ತರೇ ಹೌದಲ್ಲ, ಕೃಷ್ಣಾನುಮೋದಕರೇ ಹೌದಲ್ಲ, ಕೃಷ್ಣಾರಾಧಕರೇ ಹೌದಲ್ಲ, ಅದರಲ್ಲಿ ಸಂಶಯವಿಲ್ಲ. ಬದುಕಿಡೀ ವೈಷ್ಣವ ದೀಕ್ಷೆಯನ್ನು ಹೊಂದಿ ಕೃಷ್ಣನನ್ನು ಆರಾಧಿಸ್ತಾ ಬಂದದ್ದು ಹೌದು ಅಂತಾದರೆ, ರೆಪ್ಪೆಗಳಾಗಿ ನಮ್ಮೊಳಗೆ ಕೃಷ್ಣನನ್ನು ದೃಢವಾಗಿ ನಿಲ್ಲಿಸಿದ ಹೌದು ಅಂತಾದರೆ, ಯಾವ ಪಾರ್ಥನಿಗೆ ನಮ್ಮ ಕೃಷ್ಣ ಭಕ್ತಿಯನ್ನು ಕಸಿಯುವುದಕ್ಕಾಗ್ತದೆ? ಅದಿಲ್ಲ. ಕೃಷ್ಣ ಭಕ್ತರಾದವರಿಗೆ ಪರಿಭವ ಬರುವುದಿಲ್ಲ ಅಂತ ನೀನು ಹೇಳುವುದಾದರೆ, ತಪ್ಪಕಾವತಿಯವರು ಸೋಲುವುದಕ್ಕೆ ಕಾರಣ ಎಲ್ಲಿ ಸಿದ್ಧವಾಗುತ್ತದೆ? ಹಾಗಾದ್ರೆ ನರನ ಅಹಂಕಾರವನ್ನು ಮೀರಿದ ಕಾಲದಲ್ಲಿ ನಾರಾಯಣನೇ ಪ್ರಕಟನಾಗುತ್ತಾನೆ ಅಂತಾದರೆ, ನರನಾರಾಯಣರು ಒಟ್ಟಾಗಿ ಏಕರಥಿಗಳಾಗಿ ಒದಗಿದ ಕಾಲದಲ್ಲಿ ಷಡಶಾಟಾತ ನಾರಾಯಣ ನಿರ್ಣಯವಾದರೆ ಮುಂದುವರಿಸಿ ಸ್ವಕರ್ಮಣ ತಮದ್ವೆಚ್ಚ ಸಿದ್ಧಿಂವಿಂದತಿ ಮಾನವನಿಗೆ ಸಿದ್ಧಿಗೆ ಸೋಪಾನ ಯಾವುದು ಅಂತ ಹೇಳಿದ್ರು? ತನ್ನ ಕರ್ಮದಲ್ಲಿಯೇ ತಾನು ತೊಡಗುವುದು. ಅದಕ್ಕಿಂತ ದೊಡ್ಡ ಅರ್ಚನೆಯೂ ಇಲ್ಲ, ಆರಾಧನೆಯೂ ಇಲ್ಲ. ಕ್ಷತ್ರಿಯನಾದವನಿಗೆ ಕರ್ಮದಿಂದ ಸಿದ್ಧವಾದಂತಹ ಯುದ್ಧಕ್ಕಿಂತ ದೊಡ್ಡದಾದ ಕರ್ತವ್ಯ ಇಲ್ಲ. ರಕ್ತಪಿಪಾಸುವಾಗಿ ಕಂಡವರ ಮೈಮೇಲೆ ಏರಿ ಹೋಗಬೇಕು ಅಂತ ತಾತ್ಪರ್ಯ ಅಲ್ಲ. ಅಧಾರ್ಮಿಕವಾಗಿ ಅನೈತಿಕವಾದಂತಹ ಯುದ್ಧವನ್ನು ಬೆಂಬಲಿಸಬೇಕು ಎಂಬುದು ಕಾಲದ ಅನಿವಾರ್ಯವಲ್ಲ. ಆದರೆ ಧಾರ್ಮಿಕವಾಗಿ ನಮ್ಮ ಮೇಲೆ ಹೇರಲ್ಪಟ್ಟ ಯುದ್ಧವನ್ನು ತಾವು ಭೀತರಾಗದೆ, ಹಿಂಜರಿಯದೆ ಎದುರಿಸಲಿಲ್ಲುವುದು ಕ್ಷತ್ರಿಯ ಪಂಥ ಅಂತಾದರೆ ಸ್ವಕರ್ಮ ಅದಾಗ್ತದೆ. ಅದೇ ಅರ್ಚನೆ ಆಗ್ತದೆ, ಆರಾಧನೆ ಆಗ್ತದೆ. ಮಾನವನಾದನಿಗೆ ಪರಮಸಿದ್ಧಿಯನ್ನು ತಂದುಕೊಡುವುದಕ್ಕೆ, ಕೃಷ್ಣಾನುಗ್ರಹಕ್ಕೆ ಭಾಜನನಾಗುವುದಕ್ಕೆ ಅದೇ ಕಾರಣವಾಗ್ತದೆ ಅಂತಾದರೆ, ಆ ಕೃಷ್ಣಾರ್ಜುನರು ಬೆಚ್ಚಿ ಬೆದರಿ ಹಿಮ್ಮೆಟ್ಟುವ ತರದಲ್ಲಿ ಇದು ಶಸ್ತ್ರಪಾಣಿಯಾದ ಸುಧನ್ವ ಕಾದಾಟ ಮಾಡುವುದು ಅಂತ ಹೊರಟಿದ್ದಾನೆ. ಈಗ ಅವನು ಮೆಚ್ಚಿ ಅನುಗ್ರಹಿಸುವ ಮೊದಲು ಅಥವಾ ಅನುಗ್ರಹಿಸಿದ ಮೇಲೆ ಒಂದು ವೇಳೆ ತಾನು ಅಲ್ವಾ ಇದ್ದರೆ ಬಿದ್ದಿತ್ತು, ಹೋದ್ರೆ ಹೋದೀತು. ಇದೇನು ಶಾಶ್ವತ ಎಂಬ ಭ್ರಮೆಯಲ್ಲಿ ನೀನಿದ್ಯೋ ನಾನಿದ್ದೇನು? ಇಲ್ವಲ್ಲ. ಹುಟ್ಟಿ ಸಾಯಬೇಕಾದ ಮರ್ತ್ಯ ಪ್ರಪಂಚದಲ್ಲಿದ್ದ ದಹನಶೀಲವಾದಂತಹ ದೇಹವನ್ನು ಶಾಶ್ವತ ಅಂತ ನಾವು ತಿಳಿದದ್ದಲ್ಲ. ಅದಕ್ಕೆ ಅಂತಸ್ಥವಾಗಿ ದೇಹದ ಮೂಲಕ ಕರ್ಮೇಶಗುವ ಆತ್ಮಕ್ಕೊದಗುವ ಸದ್ಗತಿಗಾಗಿ ನಮ್ಮ ಶ್ರಮ ಹೌದು ಅಂತಾದ್ರೆ, ಈ ತಾನು ಹೋದರೆ ಹೋಗಲಿ, ರವಿ ಶಶಿವಲ್ಲಕ ಸತ್ಕೀರ್ತಿ ನಮಗೆ ಆರ್ಜಿತವಾಗ್ತದೆ ಅಂತಾದ್ರೆ, ದೇಹ ಸಾಧನ ಯಾವುದಕ್ಕೆ? ಕೀರ್ತಿ ಸಂಪಾದನೆಗೆ. ಬೀಳುವ ಮೊದಲು ಕೀರ್ತಿಯನ್ನು ಸಂಪಾದಿಸುವುದಕ್ಕೆ ಹೊರಟು ನಿಂತಿದ್ದೇನೆ. ನಿನ್ನ ಶುಭಾಶಿಷಕ್ಕಾಗಿ ಹಂಬಲಿಸಿ ಬಂದು ನಿಂತಿದ್ದೇನೆ. ನೀನು ಆತಂಕಿತಲಾಗಬೇಡ. ಕಳಿಸಿಕೊಡು. ನೀವು ಹೇಳಿದ್ದೆಲ್ಲ ಸತ್ಯ. ಇದನ್ನೆಲ್ಲ ನರಿತೆ ನಿಜವೂ, ಇದನ್ನೆಲ್ಲ ನರಿತೆ ನಿಜವೂ. ಸುತಗೀನ ಗುದಿಸುವುದೇ ಕೈವಲ್ಯವು, ಸುತಗೀನ ಗುದಿಸುವುದೇ ಕೈವಲ್ಯವು. ಲಾಲಿಪುದು ಹದಗಾಲ ಬೆಳೆ ಮಾಡಿಗೆ ಕಾಂತ ಕೇಳಿಲ್ಲ ಸುಂದರ ಕಾಂತ. ಸ್ವಾಮಿ, ನೀವಾಡಿದಂತಹ ಅಷ್ಟು ಮಾತು ಸತ್ಯವಾದ ಅಲ್ವಾ? ಇಲ್ಲ ಅಂತ ಹೇಳುವುದಿಲ್ಲ. ಇದನ್ನೆಲ್ಲ ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಆದ್ರೆ ನೀವು ಆಲೋಚನೆ ಮಾಡಬೇಕು. ಯಾವುದನ್ನು? ಕಡಲಿಗೆ ಹೋದಂತಹ ನೌಕೆ, ಪರರಿಗೆ ಕೊಟ್ಟಂತಹ ದ್ರವ್ಯ, ಪ್ರಸವಕ್ಕೆ ಹೋದಂತಹ ಹೆಣ್ಣು, ಯುದ್ಧಕ್ಕೆ ಹೋದಂತಹ ವೀರ ಯೋಧ ಮರಳಿ ಬರುವುದು ಅದೃಷ್ಟದ ಮಾತು. ಆದ್ರಿಂದ ಬರುವುದೇ ಇಲ್ಲ ಅಂತಲ್ಲ, ಬರ್ತಾನೆ ಅಂತ ನಾವು ನಿರೀಕ್ಷೆ ಮಾಡುವಾಗಿಲ್ಲ. ಹೌದು. ಕ್ಷತ್ರಿಯನಾದವನಿಗೆ ಯುದ್ಧ ಎನ್ನುವುದು ಮಹಾನವಮಿಯೂ ಹೌದು, ಬೆನ್ನಿಗೆ ಕಟ್ಟಿಕೊಂಡಂತಹ ಮೃತ್ಯು ದೇವತೆಯೂ ಹೌದು ತಾನೆ. ವಿಜಯದಶಮಿಯ ಪ್ರತೀಕ್ಷೆಯಲ್ಲಿರಬೇಕಾದ್ರೆ ಮಹಾನವಮಿಯ ವ್ರತ ಮಾಡಬೇಕು. ನೀವೇ ಹೇಳಿದ್ರೆ, ಒಂದು ವೇಳೆ ಹೋರಾಟದಲ್ಲಿ ನಾನು ಹಸು ನೀಗಿದ್ರೆ
ಕೈವಲ್ಯವನ್ನು ಹೊಂದುತ್ತೇನೆ ಎನ್ನುವ ಹಾಗೆ. ಕೇವಲತ್ವವನ್ನು ಹೊಂದುವುದಕ್ಕಿಂತ ದೊಡ್ಡ ಭಾಗ್ಯ ಯಾವುದು? ಬದುಕೆಂಬುದೇ ಅದಕ್ಕಿದ್ದ ನಿಯೋಗ ಅಲ್ಲವೇ? ನಿಮ್ಮ ಮನದಿಂಗಿತವನ್ನು ಅರ್ಥೈಸಿಕೊಂಡು ಮತ್ತೆ ನೀಗೆ ಯಾಕೆ ಅಳುಕು, ಆತಂಕ, ದುಃಖ? ಆದ್ರೆ ನೀವು ಆಲೋಚನೆಯನ್ನು ಮಾಡಬೇಕು. ಏನನ್ನು? ಸುತಹೀನರಿಗೆ ಈ ಪ್ರಪಂಚದಲ್ಲಿ ಕೈವಲ್ಯ ಎನ್ನುವುದು ಪ್ರಾಪ್ತಿಯಾಗ್ತದೆ ಹೇಳಿ. ಇದುವರೆಗೆ ಪುತ್ರ ಸಂತಾನವನ್ನು ಪಡೆದವರು ನಾವಲ್ಲ. ದಾಂಪತ್ಯ ಎನ್ನುವಂತಹ ಗರ್ಭಗುಡಿಗೆ ಸಂತಾನ ಎನ್ನುವುದೇ ಹೊನ್ನ ಕಲಶವಂತೆ. ಹೌದು ತಾನೆ? ನಿಮ್ಮನ್ನು ಮದುವೆಯಾಗಿ ಅದೆಷ್ಟೋ ಕಾಲವೇ ಕಳೆದು ಹೋಯಿತು. ನಮ್ಮ ದಾಂಪತ್ಯದಲ್ಲಿ ಮಕ್ಕಳನ್ನು ನಾವು ಕಂಡವರಲ್ಲ ಪ್ರಭು. ಬಲ್ಲೆ ನಾನು ಅರಿಯದೇ ಇದ್ದ ಹೊಸ ವಿಚಾರವನ್ನು ನೀನು ಹೇಳ್ತಾ ಇರುವುದಲ್ಲ. ಈ ಕಾಲದಲ್ಲಿ ನಾನು ಯೋಚಿಸದೇ ಇದ್ದ ಅಂಶ ಎಂಬುದು ಸತ್ಯವೇ. ಹಾಗೆ ಅಂತ ನಮ್ಮ ದಾಂಪತ್ಯಕ್ಕೆ ಒಂದು ಪುತ್ರ ಸಿದ್ಧಿ ಆಗಲಿಲ್ಲ ಎಂಬುದರಿಂದ ಈಗ ಸಂಭಾವ್ಯವಾದ ಯುದ್ಧಕ್ಕೆ ನಾವು ಹೋಗದಿರ್ಲಿಕ್ಕೆ ಆಗ್ತದ? ಕೈವಲ್ಯವನ್ನು ಹೊಂದುವುದಕ್ಕಾಗ ಈಗ ನಿನಗೆ ಪ್ರಶಸ್ತವಾಗಿ ನಾವು ಸಮಾಗಮಿಸಿ ಮಕ್ಕಳು ಹುಟ್ಟುವುದಕ್ಕೆ ಬೇಕಾದ ಕಾಲ ಬರುವ ತನಕ ಕಾದ್ರೆ ಈ ಯುದ್ಧದ ಸನ್ನಿವೇಶವೇ ಮುಗಿದು ಹೋಗುವುದಿಲ್ವ? ಕಾಲವನ್ನು ಕಾಯುವುದಲ್ಲ, ಕಾಲ ಅನುಕೂಲವಾಗಿದೆ ಈ ಕಾಲಕ್ಕೆ. ಏನು ಅನುಕೂಲ ಅಂದ್ರೆ? ಕೃಷಿಕನಾದವನು ಬೆಳೆಯನ್ನು ಪಡೆಯುವುದಕ್ಕೆ ಆದ್ರಾ ಮಳೆ ನಿರೀಕ್ಷೆಯಲ್ಲಿ ಇರ್ತಾನೆ. ಆ ಕಾಲಕ್ಕೆ ಬೀಜವನ್ನು ಬಿತ್ತಿ ಉತ್ತಮವಾದ ಬೆಳೆಯನ್ನು ಪಡೆಯುತ್ತಾನೆ. ನಾನು ಹಾಗೆ ಈ ಕಾಲಕ್ಕೆ ಷೋಡಶದ ಋತು ಸಮಯ ನನಗೆ. ಋತುಸ್ನಾತದಂತಹ ನಾನು ಮಂಗಲ ಸ್ನಾನವನ್ನು ಮುಗಿಸಿ ಇದು ಸಿದ್ಧಳಾಗಿದ್ದೇನೆ. ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಇಂದಿನ ರಾತ್ರಿ ಇಲ್ಲಿದ್ದು ನಾಳೆ ಹೋಗಬಹುದು ತಾನೆ ತಮಗೆ? ಅಪ್ಪನ ಆಜ್ಞೆ ಉಂಟು. ದಿನ ಗೆಳೆಯನು ಪಿತನಾಜ್ಞೆಯನ್ನು ತನಗಿಹುದು ಕೇಳು, ಪಿತನಾಜ್ಞೆಯನ್ನು ತನಗಿಹುದು ಕೇಳು. ಮುನ್ನ ಪೊರಟಿಗನು ಜನಕ, ಮುನ್ನ ಪೊರಟಿಗನು ಜನಕ, ಮಾಪೋಗ ತಂದಿರುವುದಗದು ತೈನಿಕ ನಡಿನಾಚಿ ಕೇಳಿ ಈಗ ನಿನ್ನೊಡನೆ ದಿನ ಕಳೆಯಬಾರದು ಅಂತಲೂ ಅಲ್ಲ, ಸತ್ಯ ಋತುಕಾಲವನ್ನು ಅರಿಯದಿದ್ದಂತಹ ಪತಿ ನಾನು ಅಂತಲೂ ಅಲ್ಲ. ಕೆಲವನ್ನು ತಿಳಿದರೂ ತಿಳಿಯದವರಂತೆ ವರ್ತಿಸಬೇಕಾದ ಕಾಲ ಬಂದಿರ್ತದೆ. ಈ ಕಾಲದಲ್ಲಿ ಸಮಷ್ಟಿ ಹಿತದಿಂದ ರಾಜ್ಯಕ್ಕಾಗಿ ಒಂದು ಯುದ್ಧ ಘೋಷಣೆಯನ್ನು ಮಾಡಿದವನು ನಮ್ಮ ಅಯ್ಯನಾದ ಹಂಸಧ್ವಜ ಪಾಲ. ಸರಿ, ಪ್ರಜೆಗಳನ್ನು ಮಕ್ಕಳಂತೆ ಕಾಣುವವನು. ಹೌದಾ? ಈಗ ನೀನು ಹೇಳಿದ್ದಿ ನನ್ನ ಸತಿಯಾದದ್ದರಿಂದ ಈ ಊರಲ್ಲಿದ್ದಂತಹ ಸೈನಿಕ ವರ್ಗದಲ್ಲಿ ಸೇರಬೇಕಾದವರ ಪ್ರತಿಯೊಬ್ಬರ ಮನೆಯಲ್ಲಿ ಏನೇನು ಕಷ್ಟ ನಷ್ಟಗಳುಂಟು ಅಂತ ನಮಗೆ ಊಹಿಸುವುದಕ್ಕಾಗುವುದಿಲ್ವೋ? ಕೆಲವರಿಗೆ ಅನಾರೋಗ್ಯ, ಕೆಲವರಿಗೆ ಹೀಗೆ ಸತಿಯರ ಅಪೇಕ್ಷೆ, ಅಲ್ಲದಿದ್ರೆ ಪುತ್ರ ಸಂಬಂಧಿ ಆದಂತಹ ಯಾವುದಾದರೂ ಕರ್ತವ್ಯಗಳು, ಇದೆಲ್ಲ ಇದ್ದರೂ ಕೂಡ ಅಪ್ಪನ ಆಜ್ಞಾಪಾಲನೆಯನ್ನು ಮಾಡುವುದಕ್ಕೆ ಆಜ್ಞೆ ಹೊರಟ ಮೇಲೆ ಅದೆಲ್ಲವನ್ನು ಬಿಟ್ಟು ಬರಬೇಕು ಅಂದ್ರೆ ವ್ಯಷ್ಟಿ ಹಿತದಿಂದ, ವೈಯಕ್ತಿಕವಾದಂತಹ ಆಸೆ ಅಪೇಕ್ಷೆಗಳಿಗಿಂತ ಸಮಷ್ಟಿ ಹಿತ, ರಾಜ್ಯದ ಹಿತ, ರಾಜರಾಜ್ಯ ಅವರ ಆಜ್ಞೆಯನ್ನು ಈಡೇರಿಸಬೇಕಾದದ್ದು ಪ್ರಥಮಾದ್ಯತೆಯ ಕರ್ತವ್ಯ. ಒಂದು ಯುದ್ಧ ಇನ್ನೊಬ್ಬರಿಂದ ಹೇರಲ್ಪಟ್ಟರೆ, ಈಗ ನಿನ್ನಲ್ಲೇ ಕೇಳುವುದು, ನಾವಾಗಿ ಯುದ್ಧಕ್ಕೆ ಹೊರಟಾಗ ಸರಿ. ಈಗ ನಮಗೆ ಸುತರಿಲ್ಲದ ವೇಳೆಯಲ್ಲಿ ಯಾರಾದ್ರೂ ವೈರಿ ರಾಷ್ಟ್ರದವರು ನಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ, ಈಗ ನಮಗೆ ಮಕ್ಕಳಿಲ್ಲ, ಆದ್ದರಿಂದ ನಮ್ಮ ದಾಂಪತ್ಯ ಭಂಗ ಆಗುವುದು ಬೇಡ, ಶತ್ರುಗಳು ಆಕ್ರಮಣ ಮಾಡಿದ್ರೆ ಮಾಡ್ಲಿ ಅಂತ ನಾವು ಕುಳಿತರೆ ನಮ್ಮ ರಾಜ್ಯವೇ ಸೂರ್ಯ ಹೋದ ಮೇಲೆ ನಮಗೆ ಮಕ್ಕಳಾದರೆಷ್ಟು ಆಗದಿದ್ರೆಷ್ಟು ಅಲ್ವೋ? ಅದೇನನ್ನು ಸೂಚಿಸ್ತದೆ? ರಾಜ್ಯದ ಅಗತ್ಯ ಏನುಂಟು ಅದು ಪ್ರಥಮಾದ್ಯತೆಯದ್ದಾಗಬೇಕು. ಅದಕ್ಕೆ ಪೂರಕವಾಗಿ ನಡೆಯುವಾಗ ದೈವ ಕಣ್ತೆರೆದು ನಮಗೆ ಕಲ್ಪಿಸಿದಂತಹ ಅವಕಾಶದಲ್ಲಿ ನಮ್ಮ ಬದುಕನ್ನು ಅರಳಿಸಬೇಕು. ನೀನು ಹೇಳಿದ್ದೆ ಸುತಹೀನ ಗುದಿಸುವುದೇ ಕೈವಲ್ಯ. ಈಗ ಸಾಮಾನ್ಯ ಸಂದರ್ಭದಲ್ಲಿ ಇಲ್ಲ ಹಾಗೆ ಅಂತ ಒಂದುಂಟು. ಶಾಸ್ತ್ರಜ್ಞರಾದವರು ಹೇಳಿದ್ರು, ಸನ್ಯಾಸಿಗಳಾದವರಿಗೆ ಮೋಕ್ಷ ಹೇಗೆ? ಮಕ್ಕಳಿಲ್ವಲ್ಲ? ಇಲ್ಲ ಇಲ್ಲ. ಈಗ ದಾಂಪತ್ಯದಲ್ಲಿ ತೊಡಗದೇ ಇದ್ದ ಬ್ರಹ್ಮಚಾರಿಗಳಾದವರಿಗೆ ಮಕ್ಕಳು ಹೇಗೆ? ಅವರೆಲ್ಲರಿಗೊಂದು ಸರಳ ಸೂತ್ರ ಹೇಳಿದ್ರು, ಭಗವಂತನನ್ನು ಮಗುವಾಗಿ ಅಂಗೀಕರಿಸಿದರೆ ಪುನ್ನಾಮ ನರಕದಿಂದ ಯಾರು ರಕ್ಷಿಸ್ತಾನೋ ಅವನಿಗೆ ನಿಜವಾಗಿ ಜನಾರ್ದನ ಅಂತ ಹೆಸರು. ಆದ್ದರಿಂದ ಭಗವಂತನನ್ನು ಮಗುವಾಗಿ ನಾವು ಕೊಂಡಾಡಿದರೆ ಉಳಿದ ಮಕ್ಕಳನ್ನಾದ್ರೆ ಹೆರಬೇಕು, ಹೊರಬೇಕು, ಪಾಲಿಸಬೇಕು. ಇವ ಹಾಗಲ್ಲ, ನಾವು ಹೊತ್ತಿದ್ರೆ ಸಾಕು, ಅವ ಮಗುವಾಗುತ್ತಾನೆ. ಅವನನ್ನು ಮಗನಂತೆ ನಾವು ಸಂರಕ್ಷಿಸಿದೆವು ಅಂತಾದ್ರೆ ನಮಗೆ ಸದ್ಗತಿಯನ್ನು ಕೊಡುವವನವನು. ಆದ್ದರಿಂದ ಮಕ್ಕಳಿಲ್ಲ ಎಂಬ ಒಂದು ಕಾರಣಕ್ಕಾಗಿ ಅಪ್ಪನ ಆಜ್ಞೆಯನ್ನು ಮೀರುವುದಕ್ಕಿಲ್ಲ. ಅಪ್ಪ ನನಗಿಂತ ಮೊದಲು ಹೊರಟಿದ್ದಾರೆ, ನಾನು ಹೋಗದಿದ್ದರೆ ಆಯುಧ ಸನ್ನಾಹವಾಗಿ, ಆಯುಧ ಪೂಜನವಾಗಿ ಸೈನಿಕ ಸನ್ನಾಹ ಅವರಿಗೆ ಒದಗಬೇಕೋ ಬೇಡವೋ? ನಾ ಹೋಗದಿದ್ದರೆ ಅವರಿಗೆ ಏನು ಸಿಕ್ಕುವುದಿಲ್ಲ. ರಾಜ ಮಾತ್ರ ಹೋಗಿ ರಣಮಂಡಲದಲ್ಲಿ ವಿರಾಜಿತನಾದಾಗ ಸೈನಿಕ ವರ್ಗವೇ ಸನ್ನದ್ಧವಾಗಲಿಲ್ಲ ಅಂದ್ರೆ, ಅದು ಅವರ ಮಗನಿಂದಾಗಿ ಆಗಲಿಲ್ಲ ಅಂದ್ರೆ ಯುದ್ಧ ನಾಳೆ ತಾನೆ. ಆದ್ದರಿಂದ ಇವತ್ತೇ ಸಿದ್ಧತೆ ತೊಡಗಬೇಕು. ನನಗೆ ಹೋಗಬೇಕು. ಬಿಡೆನು ಬಿಡೆನು ಈಗ, ಬಿಡೆನು 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 ಈಗ, ಎನ್ನ ಕೂಡೊಡಗೂಡು ಕೂಡು ಬೇಗ, ಎನ್ನ ಕೂಡೊಡಗೂಡು ಕೂಡು ಬೇಗ.
ನುಡಿದಪ್ಪುತ ಕಾಂತನನ್ನು ಒಡಮಡಿದಿನನು ಒಪ್ಪುತ ಬಿಡನು ಈಗ ಹೋಗ್ತೀರಾ ನೀವು? ಏನಾದ್ರೂ ಹೇಳ್ಬೇಕಾದ್ರೂ ಬಿಡಬೇಕು. ಹೋಗ್ತೀರಾ? ಬಿಡೇ ನೋಡೋಣ, ಈಗ ಹೋಗಿ. ಅಲ್ಲ, ವೈರಿಯಾದವನು ಸೀಸದಿಂದ ಬಂಧಿಸಿದ ಕವಚವನ್ನು ಹೊತ್ತಿರುವಾಗಲೇ ಅವನ ಎದೆ ಒಡೆಯುವುದಕ್ಕೆ ಆಯುಧ ಹಿಡಿದು ಹೊರಟದ್ದು. ಈ ಮರದ ಬಾಗಿಲು ಒಡೆಯಲಿಕ್ಕೆ ನನಗಾಗ್ಲಿಕ್ಕಿಲ್ಲ ಅಂತ. ಅಲ್ಲ, ಒಡೆಯುವುದಾದ್ರೆ ಯಾವುದನ್ನು ಒಡೆಯಬಹುದು. ಈಗ ನೀನು ಹಾಕಿದ್ಯಾ? ನೀವು ಹೋಗಬಾರ್ದು ಎಂಬಂತಹ ಕಾರಣಕ್ಕಾಗಿ. ನಾನು ಯುದ್ಧಕ್ಕೆ ಹೋಗಬಾರದು ಅಂತ ನಿನಗಿರುವುದಲ್ಲ. ಅಲ್ಲ, ಆದ್ರೆ ಹೋಗಬೇಕಾದ್ರೆ ಇಂದಿಲ್ಲೇ ಇರ್ಬೇಕು. ಬಾಗಿಲು ಮುರಿದು ಹೋಗ್ತೀರಾ? ಈಗ ಋತುಕಾಲ ಅನೇಕವನ್ನು ಕಳೆದವಳು ನೀನು. ಹೌದು. ನಾವು ಜೊತೆಯಾಗಿ ಆ ಸಮಯದಲ್ಲಿ ಇದ್ದವರು ಕೂಡ. ಆ, ಆದರೂ ಪುತ್ರೋತ್ಪತ್ತಿಗೆ ಬೇಕಾದಂತಹ ಅನುಗ್ರಹ ಭಗವಂತ ಮಾಡಲಿಲ್ಲ ಅಂತ ಆ, ಈ ಬಾರಿ ಆಗುತ್ತದೆ ಅಂತ ಏನು ಭರವಸೆ? ಇಲ್ಲ ಸ್ವಾಮಿ, ಈ ಕಾಲಕ್ಕೆ ಪುತ್ರ ಸಂತಾನವನ್ನು ಹೊಂದಲೇಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ನಿಮ್ಮಲ್ಲಿ ಯಾಚಿಸುತ್ತಾ ಇರುವುದು. ಇದು ಕೈ ಮೀರಿದ್ರೆ ಮತ್ತೆ ಇಂತಹ ಸನ್ನಿವೇಶ ಬರುವುದಿಲ್ಲ ತಾನೆ. ನಾನು ಕೇಳುತ್ತಾ ಇರುವುದು ಸನ್ಯಾಸಿಯಲ್ಲಿ ಅಲ್ಲ, ಗೃಹಸ್ಥನಲ್ಲಿ. ನನಗೆ ಬೇಕಾಗಿ ನಾನು ಕೇಳುತ್ತಾ ಇರುವುದಲ್ಲ ಸ್ವಾಮಿ. ಈ ಮನೆಯನ್ನು ಪ್ರವೇಶ ಮಾಡುವಂತಹ ಕಾಲಕ್ಕೆ ನನ್ನತ್ತೆ ಸುಗರ್ಭಾದೇವಿ ಹೇಳಿದಂತಹ ಮಾತು ಏನದು? ಮನೆಗೆ ಮಲ್ಲಿಗೆಯಾಗು. ಮಾತ್ರವಲ್ಲ, ನಾನೀ ಮನೆಯ ನಂದಾದೀಪವನ್ನು ಬೆಳಗಿದ್ದೇನೆ. ಇನ್ನು ಮುಂದೆ ಆ ಜವಾಬ್ದಾರಿ ಇರುವುದು ನಿನಗೆ ಮಾತ್ರ ಎಂಬ ಹಾಗೆ. ಹಾಗಿದ್ರೆ ಈ ಕಾಲಕ್ಕೆ ಹೊರಟು ನಿಂತವರು ನೀವು, ಕೃಷ್ಣನನ್ನು ಕಾಣಬೇಕು ಎನ್ನುವ ಹಾಗೆ ಆಸೆಯನ್ನು ಹೊಂದಿದವರು ತಾವು. ನನ್ನ ಆಸೆಯನ್ನು ಬಲ್ಲಿರ. ನನ್ನ ಮಡಿಲಿನಲ್ಲಿ ಆ ಮುದ್ದು ಕೃಷ್ಣನನ್ನು ಮತ್ತೊಮ್ಮೆ ಕಾಣಬೇಕು ಅಂತ ಆಸೆ. ಹಾಗಾಗಿ ಕರಜೋಡಿಸಿ ಬೇಡಿಕೊಳ್ಳುವುದು. ಇದುವರೆಗೆ ಪ್ರಭಾವತಿಗೆ ಯಾವ ತರನಾದಂತಹ ನೋವನ್ನು ತಾವು ಮಾಡಿದವರಲ್ಲ. ಹಾಗಾಗಿ ಅದೇ ಸತ್ಯ ಅಂತ ಹೌದು ಅಂತಾದ್ರೆ ಇವತ್ತು ಇಲ್ಲಿ ಇರಬೇಕು. ನೋಡಿ, ನನ್ನ ಮನದ ಬಾಗಿಲು ತೆರೆದೇ ಇದೆ. ಅದಲ್ಲ, ಪಾರ್ಥನೊಂದಿಗೆ ಯುದ್ಧವನ್ನು ಮಾಡ್ತೀರಿ ಎನ್ನುವಂತಹ ಅಭಿಲಾಷೆ ಉಂಟು ಅಂತಾದ್ರೆ ಮನೆಯ ಬಾಗಿಲು ತೆರೆದಿದೆ, ಹೋಗಬಹುದು. ಆಯ್ಕೆ ನಿಮಗೆ ಬಿಟ್ಟು ಯೋಚನೆ ಮಾಡಿಸಿ. ನನಗೆ ಅಪ್ಪನ ಆಜ್ಞೆ ಅಂದ್ರೆ ಅಪ್ಪ ಆಜ್ಞೆ ಮಾಡುವುದಕ್ಕೆ ಮೊದಲೇ ನಿಮ್ಮ ಅಮ್ಮ ನನಗೆ ಆಜ್ಞೆ ಮಾಡಿದ್ದಾಳೆ ಅಂತ ಅವಳು ಹೇಳ್ತಾಳೆ. ಈಗ ಸತಿ ಧಾರ್ಮಿಕವಾಗಿ ಆಡಿದ್ದನ್ನು ಯೋಚಿಸದೇ ಹೊರಟ್ರೆ ಅದೇ ಭವಿಷ್ಯದಲ್ಲಿ ತೊಡಕಾಗ್ತದೆ. ಅಲ್ಪ ಯೋಚಿಸುವುದಕ್ಕೆ ವ್ಯವಧಾನ ಕೊಡ್ತೀಯ? ಸತಿಗೆ ಚೋಡ ಚದ ಋತು ಸಮಯ ಸತಿಗೆ ಷೋಡಶದ ಋತು ಸಮಯ ಏಕಾದಶಿ ವ್ರತ ಅಲಂಘ್ಯಶ್ರಾತ ಗಿಣಿದೊಂದು ದಿನಮೇ ಸಂಗತ ಮಾತೊಡೆ ಎಂತೂ ಏಕಾದಶಿ ವ್ರತ ಅಲಂಘ್ಯಶ್ರಾತ ಗಿಣಿದೊಂದು ದಿನಮೇ ಸಂಗತ ಮಾತೊಡೆ ಎಂತು ಕರ್ತವ್ಯಮಿನಿ ಎಂತು ಕರ್ತವ್ಯಮಿನಿ ಪೈತೃಕದ ಶೇಷಾನ್ನಮಾಕ್ರಾಣಿಸಿ ಪೈತೃಕದ ಶೇಷಾನ್ನ ಆಕ್ರಾಣಿಸಿ ಜಮಾದ ಪುದು ನಡುವಿರುಳ್ ಕಳೆದ ವನಿತೆಯ ಒಡಗೂಡಬಹುದು ನಡುವಿರುಳ್ ಕಳೆದ ವನಿತೆಯ ನೊಡಗೂಡಬಹುದು ಅದರಿಂದ ಧರ್ಮ ಪದ್ಧತಿಯ ಈಚಿದನಿಗೆ ಇವಳ ನಿಂದು ಮೀರುವುದು ಮತವಲ್ಲ ಇವಳ ನಿಂದು ಮೀರುವುದು ಮತವಲ್ಲ ಎಂದವಂ ತಿಳಿದನು ಸತಿಗೆ ಷೋಡ
ವರ್ಷದ ಋತು ಸಮಯ ಪ್ರಭಾವತಿ, ನಾವೆಲ್ಲ ತಿಳಿದಿದ್ದೇವೆ ಅಂತ ಅನೇಕ ಬಾರಿ ಆತುರಾತುರವಾಗಿ ಧಾವಿಸ್ತೇವೆ. ಪಕ್ಕನ ಮನೆಯಲ್ಲಿ ಅಡ್ಡ ಬಂದ ಮಗುವೊಂದು ಏನೋ ಎಚ್ಚರಿಕೆಯ ಮಾತು ಹೇಳ್ತದೆ. ಅದು ತನಕ ನಾವು ಗಮನಿಸಲೇಬೇಕಾದ ಅಂಶ ಆ ಮಾತಿನೊಳಗಿರ್ತದೆ. ಹೇಳಿದ್ದು ಅಪ್ರಬುದ್ಧವಾದ ಮಗುವಾದರೂ ಆ ಮಾತು ನಮಗೆ ಹೊಳೆಯಲಿಲ್ಲ ಎಂಬ ಸತ್ಯವನ್ನು ನಾವು ಒಪ್ಪುವಲ್ಲಿ ನಮ್ಮ ಅಹಂಕಾರ ಅಡ್ಡ ಬರಕೂಡದು. ನಿಜ. ಮುಗ್ಧಳಾದಂತಹ ನೀನು ಸ್ನಿಗ್ಧ ಭಾವದಿಂದ ಆಡಿದಂತಹ ಮಾತು, ಕಾಮಕ್ಕೆ ಬೇಕಾದಂತೆ ಧರ್ಮವನ್ನು ಬಗ್ಗಿಸುವುದಾದ್ರೆ ನಿನ್ನನ್ನು ಧಿಕ್ಕರಿಸಿ ಹೋಗುತ್ತಿದ್ದೆ. ಶತ್ರುಗಳನ್ನು ಬಗೆಯುವುದಕ್ಕೆ ಹೊರಟವನಿಗೆ ನಿನ್ನ ತೋಳತೆಕ್ಕೆಯ ಬಂಧನವೋ ಆ ಕಾಷ್ಟದ ದ್ವಾರದ ಬಂಧನವೋ ಅದೆಲ್ಲ ದೊಡ್ಡ ವಿಷಯವೋ ಇಲ್ಲ. ಆದರೆ ನೀನೀಗ ಮಂಡಿಸಿದ್ದು ನಿನ್ನ ಕಾಮವನ್ನಲ್ಲ, ಕಾಮಕ್ಕಾಗಿ ಧರ್ಮವನ್ನು ಬಗ್ಗಿಸಿದ್ದರು ಅಲ್ಲ, ಧಾರ್ಮಿಕವಾದ ಕಾಮವನ್ನು. ನಿಜ. ವಂಶವಲ್ಲರಿ ಪಲ್ಲವಿಸುವಲ್ಲಿ ವೈಷ್ಣವ ಸಂತಾನ ಅದು ಅಭಿವೃದ್ಧಿಯಾಗುವಲ್ಲಿ ಈ ವಂಶವಲ್ಲರಿಯನ್ನು ಪಲ್ಲವಿಸುವ ದೀಕ್ಷೆ ಹೊತ್ತಂತಹ ನಿನಗೆ ಯಾವುದು ಕರ್ತವ್ಯ ಅಂತ ಅರಿತು ಅದಕ್ಕಾಗಿ ಮುಂದಾಗಿ ನೀ ಹೇಳ್ತಾ ಇರುವಾಗ ಏನು ಮಾಡೋಣ. ಅಪ್ಪನಾಜ್ಞೆಯು ಅನುಲ್ಲಂಘ್ಯವಾದದ್ದು, ಸತಿಯಾದ ನಿನ್ನ ಅಪೇಕ್ಷೆಯೂ ಕೂಡ ಅನುಲ್ಲಂಘ್ಯವಾದದ್ದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ವೈಷ್ಣವನಾದ ನನಗೆ ಕೃಷ್ಣ ದರ್ಶನದ ಯೋಗ ಸಿದ್ಧಿಸ್ತದೆ, ಅದಕ್ಕೆ ನಾವು ವಿಮುಖನಾಗಕೂಡದು ಎಂಬುದು ಕೂಡ ಅನಿವಾರ್ಯವಾದದ್ದು. ಇದು ಮೂರು ಒಟ್ಟಿಗೆ ಬಂದಾಗ ಈಗ ನೀನು ಹೇಳಿ ಪರಿಸ್ಥಿತಿ ಸ್ವಾಮಿ. ಸಂದಿಗ್ಧವೇ ಸಂದಿಗ್ಧ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅಂತ ಇರುವುದಿಲ್ಲ. ನಮಗೆ ತಪ್ಪು ಮಾಡುವ ಮನಸ್ಸಿಲ್ಲದೆ ಯಾವುದು ಮಾಡಿದ್ರೂ ತಪ್ಪಾಗುತ್ತದೆ ಎಂಬ ಸಂದಿಗ್ಧ ಬಂದಾಗ ನಮ್ಮ ಉದ್ಯಮ, ಸಾಹಸ, ಬುದ್ಧಿ, ಶಕ್ತಿ, ಪರಾಕ್ರಮ ಎಲ್ಲ ಒಂದು ಹಂತದಲ್ಲಿ ಸೋಲ್ತದೆ. ಆಗ ನಾವು ಮನಮಾರೆ ಮಾಡಬೇಕಾದ್ದು ದೈವ ಪ್ರಾರ್ಥನೆ, ದೈವದ ಮೊರೆ ಹೋಗಬೇಕು. ದೇವರೇ ಸರಿಯಾದ ಮಾರ್ಗದಲ್ಲಿ ನನ್ನನ್ನು ಮುನ್ನಡೆಸುವುದು. ನಮ್ಮಪ್ಪ ಪ್ರತಿ ದಿವಸ ಹೇಳುವುದು ಕೇಳಿಲ್ಲ, ಹರಿಪ್ರೇರಣೆಯ ಹರಿಪ್ರೀತ್ಯರ್ಥ. ಹರಿಗೆ ಪ್ರೀತಿಕರವಾದ ಕರ್ಮ ಯಾವುದಾಗ್ತದೆ ಅಂದ್ರೆ ಹರಿಯ ಪ್ರೇರಣೆಯನ್ನೊಡಗೊಂಡು ಮಾಡಿದ ಕರ್ಮ ಆಗ್ತದೆ. ಸತ್ಯ. ದೇವರೇ ಸರಿಯಾದದ್ದನ್ನು ಪ್ರಚೋದಿಸಿ ಸರಿಯಾದದ್ದರತ್ತ ಮುನ್ನಡೆಸುವಂತ ನೀನು ಮಾತ್ರ ಅಲ್ಲ, ನಾನು ಮಾತ್ರ ಅಲ್ಲ, ದಂಪತಿಗಳಾದ ನಾವು ಒಟ್ಟು ಸೇರಿ ಪ್ರಾರ್ಥನೆ ಮಾಡಬೇಕು. ಈಗ ಯಾವ ಮಾರ್ಗ ಭಾವತಿ ಸ್ವಾಮಿ, ಅಲ್ಲ ಮಾರ್ಗವೇ ಇಲ್ಲ ಅಂತ ಆಗಲಿಲ್ವೇ? ಹಾಗಿದ್ರೆ ಇದೆ. ಈಗ ನೀ ಹೇಳುವಾಗ ನಾನು 3 ವಿಷಯ ಹೇಳಿದೆ ಅಲ್ವಾ? ಒಂದು ಸಮಸ್ಯೆ ಬಂದ್ರೆ ಪರಿಹಾರ ಮಾಡಬಹುದು. ಇದು ಮೂರು ಹೌದು. ಸತಿಯಾದ ನಿನ್ನ ಅಪೇಕ್ಷೆ, ಅಪ್ಪನ ಆಜ್ಞೆ, ಕೃಷ್ಣ ದರ್ಶನದ ಅಪೇಕ್ಷೆ. ಧರ್ಮಶಾಸ್ತ್ರಕಾರರು ಹೇಳಿದ್ದಾರೆ ಹೇಗೋ. ಈಗ ಏಕಾದಶಿ ವ್ರತ, ಪಿತೃಶ್ರಾದ್ದ ಮತ್ತು ಸತಿಯ ಸಂಯೋಗದ ಅವಕಾಶ ಇದು ಒಟ್ಟಿಗೆ ಬಂದ್ರೆ ಒಂದು ಮಾರ್ಗ ಉಂಟು ಅಂತ ಆಡಿದ್ದಾರೆ. ಈಗ ಏಕಾದಶಿಯನ್ನು ನಿರ್ಜಲ ಉಪವಾಸ ನಮಗೆ, ಹೌದಲ್ಲ? ಉಪವಾಸ. ಪಿತೃಶ್ರಾದ್ದದಂದು ಶ್ರಾದ್ದ ಮಾಡಿದ ಮೇಲೆ ಶೇಷಾನ್ನವನ್ನು ಪಿತೃಪ್ರಸಾದ ಅಂತ ಉಣ್ಣಬೇಕು. ಹೌದು. ಏಕಾದಶಿಯಂದು ಪಿತೃಶ್ರಾದ್ದದಂದು ಸತಿ ಸಂಯೋಗ ನಿಷಿದ್ಧ, ಸಾಮಾನ್ಯ ಮಾಡಕೂಡದು. ಆದರೆ ಇದು 3 ಸಂಗತವಾದಲ್ಲಿ ಮಾರ್ಗ ಏನನ್ನು ಮಾಡಬೇಕು ಎಂಬುದಕ್ಕೆ ಧರ್ಮ ಈಗಲ್ಲ ಯಾವತ್ತೋ ಕಲಿತದ್ದು ಒಮ್ಮೆಗೆ ನೆನಪಿಗೆ ಬಂತು. ಈಗ ಪಿತೃಶ್ರಾದ್ದದಲ್ಲಿ ಉಣ್ಣಬೇಕು. ಈಗ ದೇವತೆಗಳು ಉಣ್ಣುವುದು ಅಂದ್ರೆ ತಿನ್ನುವುದೇ ಆಗ್ರಾಣಿಸಿ ನಾವು ಶುದ್ಧ ಭಾವದಿಂದ ಸುಮನಸ್ವಿಗಳಾಗಿ ದೇವಧರ್ಮವನ್ನು ಅಂಗೀಕರಿಸಿ ಪಿತೃಶೇಷವನ್ನು ಆಗ್ರಾಣಿಸಿದ್ರೆ ಸಾಕು. ಏಕಾದಶಿ ಕೆಡುವುದಿಲ್ಲ, ಉಂಡ ಹಾಗೆಯೂ ಆಗುವುದಿಲ್ಲ. ಉಪವಾಸ ಮಾಡಿದ ಹಾಗೆ ಅಂತ ಆಗ್ರಾಣಿಸಿದ್ದು ಉಂಡಂತೆ ಆಗುತ್ತದೆ. ಆದ್ದರಿಂದ ಪಿತೃಶ್ರಾದ್ದವು ಸಮ್ಮತವಾಗುತ್ತದೆ, ಏಕಾದಶಿಯೂ ಆಗುತ್ತದೆ. 2 ಸಮಸ್ಯೆ ಪರಿಹಾರ. 3ನೇದಕ್ಕೆ ಮತ್ತೊಂದು ಮಾರ್ಗ ಹೇಳಿದ್ದಾರೆ. ಈಗ ಪಿತೃಭಕ್ತಿಯಿಂದಲೇ ಪಿತೃಶ್ರಾದ್ದವನ್ನು ಅಂದು ಮಾಡ್ತಾ ಉಳಿದಂತೆ ಹರಿದಿವಸದ ನಿರ್ಜಲೋಪವಾಸವನ್ನು ಮಾಡ್ತಾ ಹರಿಭಕ್ತಿಯನ್ನು ಆರಾಧನೆಯನ್ನು ಮಾಡಿದ ಮೇಲೆ ನಡುವಿರುಳು ಕಳೆದ ಬಳಿಕ ಬೇರೆ ಗತಿ ಇಲ್ಲ ಅಂತ ಆದ್ರೆ ಸತೀಶ ಯೋಗ ಮಾಡದಿದ್ರೆ ಪಾತಕ ಬರ್ತದೆ ಎಂಬ ಸ್ಥಿತಿ ಇದ್ದರೆ ಋತುಸ್ನಾತೆಯಾದ ಅವಳನ್ನು ನಡುವಿರುಳು ಕಳೆದ ಬಳಿಕ ಒಡಗೂಡಬಹುದು. ಎಲ್ಲವನ್ನು ಪಾಲಿಸಿ ಈಗ ನೋಡಿದ್ರೆ ಒದಗಬೇಕಾದ್ದು ನಾಳೆ ಬೆಳಿಗ್ಗೆಗೆ ಅಪ್ಪನ ಆಜ್ಞೆಗೆ. ಕೃಷ್ಣ ದರ್ಶನ ರಣಮಂಡಲದಲ್ಲಿ ತೊಡಗಿದ ಮೇಲೆ ಅದೆರಡಕ್ಕೂ ಬಾಧೆಯಾಗದಂತೆ ಇಂದು ಅಲ್ಪಾವಧಿ ನಿನ್ನ ಧರ್ಮಕಾಮವನ್ನು ನಾ ಈಡೇರಿಸಿದೆ, ಯಾರಿಗೂ ತೊಡಕಾಗುವುದಿಲ್ಲ ಅಂತಿದ್ರು. ಹಾಗಿದ್ರೆ ಇಂದು ಉಳಿಬಹುದು.
ದೇವರನ್ನು ಪ್ರಾರ್ಥಿಸಿದ್ರೆ ನಮಗೆ ಮಾರ್ಗ ಸಿಗುತ್ತದೆ ಅಂತ ಯೋಚನೆ ಬಂದದ್ದೇ ತಡ. ನಮ್ಮ ಅಂತಃಪಟಲದಲ್ಲಿ ಎಲ್ಲೋ ಹುದುಗಿದ್ದ ವಿಚಾರವನ್ನು ಆ ದೇವರು ಹೇಗೆ ಮೇಲೆ ತಂದು ಕೊಡ್ತಾನೆ ಅಂತ. ಹರಿಪ್ರೇರಣೆ ಅಂದ್ರೆ ಇದೇ ಇರಬೇಕು, ಧರ್ಮಕಾಮ ಅಂದ್ರೆ ಇದೇ ಇರಬೇಕು. ಸರಿ ಸರಿ, ದೇವರನ್ನು ಯೋಚಿಸಿದ್ರೆ ನಮ್ಮ ಕೆಟ್ಟ ಯೋಚನೆಗಳು ದೂರೀಕೃತ ಆಗ್ತದೆ. ಸರಿಯಾದದ್ದೇ ಕಣ್ಣ ಮುಂದೆ ಒಂದು ಸುಖವನ್ನು ಅಪೇಕ್ಷಿಸಿ ಒಟ್ಟಾಗುತ್ತಾ ಇದ್ದದ್ದು ನಾವು. ಅದರಿಂದಲೇ ಪುತ್ರ ನಿರೀಕ್ಷೆಯಲ್ಲಿದ್ದರು. ಇಂದು ಹಾಗೆ ಅಲ್ಲ. ಚಂಪಕಾವತಿಯ ಹರಿದರ್ಶನದ ಪ್ರತೀಕ್ಷೆಯಲ್ಲಿದ್ದರೆ ನನ್ನ ಪ್ರಭಾವತಿಗೆ ಮಾತ್ರ ಹರಿ ಕಾಣದಿರುವುದು ಹೇಗೆ? ನಮಗೆಲ್ಲ ರಣಮಂಡಲ ಮಧ್ಯದಲ್ಲಿ ಹರಿದರ್ಶನವಾದರೆ ನನ್ನ ಪ್ರಭಾವತಿಗೆ ತನ್ನ ಉದರ ಮಂಡಲ ಮಧ್ಯದಲ್ಲಿ ಹರಿದರ್ಶನ. ಆ ಮುದ್ದು ವಾಸುದೇವನನ್ನು ಹಾಗೆಯೇ ತಿರುಗಬೇಕು, ಹಾಗೆಯೇ ಹರಿಸ್ಮರಣೆ ಮಾಡು. ಈಗ